ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಪ್ಲಾಸ್ಟಿಕ್ ವೇರ್ ಬ್ಯಾಸ್ಕೆಟಿಗೆ ಬೀಡ್ಸ್ನ ಬಳಸ್ಕೊಂಡು ಯಾವ ರೀತಿ ಮಿನಿ ಬ್ಯಾಸ್ಕೆಟ್ನ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಲರ್ ಕಾಂಬಿನೇಷನ್ ಮಾಡಿ ನೀವು ಹಾಕ್ಕೊಂಡಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದನ್ನು ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕ್ಕೊಂಡ್ರು ಇದು ಏನು ನಾನು ತೋರಿಸಿದ್ದೀನಲ್ಲ ಈ ವಿಡಿಯೋದಲ್ಲಿ, ಇದೇ ಮೆಥಡಲ್ಲೇ ನೀವು ಹಾಕೋಬೇಕಾಗತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ. ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಳಭಾಗದಲ್ಲಿ ನೋಡಿ ನಮಗೆ ಈ ರೀತಿ ಬರುತ್ತೆ. ಸೊ ಈ ಬ್ಯಾಸ್ಕೆಟಿಗೆ ನನಗೆ ಒಂದು 70ರಿಂದ 80 ಗ್ರಾಮ್ ಅಷ್ಟು ಮಣಿ ಹಿಡಿಸಿದೆ. ನಾನಿಲ್ಲಿ ಹ್ಯಾಂಡಲಿಗೆ ಮಣಿನ ಹಾಕ್ಕೊಂಡಿಲ್ಲ. ಹ್ಯಾಂಡಲಿಗೂ ಮಣಿ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ 100 ಗ್ರಾಮ್ಸ್ 100 ಗ್ರಾಮ್ಸ್ ಅಷ್ಟು ಬೀಡ್ಸ್ ಬೇಕಾಗತ್ತೆ. ಸೊ ಇದೇ ಥರ ಬೀಡ್ಸ್ ತೊಗೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಿಮಗೆ ಮಾರ್ಕೆಟಲ್ಲಿ ತುಂಬ ಡಿಸೈನ್ಸ್ ಬೀಡ್ಸ್ ಅವೈಲೇಬಲ್ ಇದೆ. ನೀವು ಯಾವ ಬೀಡ್ಸ್ ಬೇಕಾದ್ರೂ ತೊಗೋಬೋದು. ಸೊ 2 ವೈರು ತೂರೋ ಅಷ್ಟು ಹೋಲ್ ಇರಬೇಕು ಅಂತ ಬೀಡ್ಸ್ ನೀವು ಯಾವ ಬೀಡ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕು ಅಂತ ತೋರಿಸ್ಕೊಟ್ಟಿಲ್ಲ. ನೋಡಿ, ಹ್ಯಾಂಡಲ್ನ ನಾನು ಇಲ್ಲಿ ಈ ಸೆಂಟರ್ ಇದೆಯಲ್ಲ, ಈ ಸೆಂಟರಲ್ಲಿ ಏನು ಡೈಮಂಡ್ ಬಂದಿದೆ ಅದರ ಪಕ್ಕದಲ್ಲಿರೋ ಡೈಮಂಡ್ಗೆ ಹ್ಯಾಂಡಲ್ನ ಹಾಕ್ಕೊಂಡಿರೋವಂಥದ್ದು. ಇದಕ್ಕೆ ನಾನು 2 ವೈರ್ ಹ್ಯಾಂಡಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದೇ ಕಲರ್ ವೈರ್ನ ಯೂಸ್ ಮಾಡಿರೋದ್ರಿಂದ ನಾನು ಒಂದೇ ಕಲರಲ್ಲಿ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ನೀವು ಬೀಡ್ಸ್ ಬೇಕಾದರೂ ಹಾಕ್ಕೋಬೋದು, ಬೀಡ್ಸ್ ಹ್ಯಾಂಡಲ್ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ಮಿನಿ ಬ್ಯಾಸ್ಕೆಟ್ಟಿಗೆ 2 ವೈರ್ ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ನೋಡಿ, ಡೈಮಂಡ್ನ ಕೌಂಟ್ ಮಾಡೋದಾದರೆ 1 2 3 4 ಡೈಮಂಡ್ ಬರೋಷ್ಟು ಎತ್ತರವಾಗಿ ನಾನು ಈ ಬ್ಯಾಗ್ನ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಇದು. ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಕೊಟ್ಟೋರ್ಗೂ ಖುಷಿಯಾಗುತ್ತೆ, ಕೊಡೋರ್ಗೂ ಖುಷಿ ಆಗುತ್ತೆ. ಯಾಕೆಂದರೆ ನಾವೇ ಮಾಡಿ ಕೊಟ್ಟಿದ್ದು ಅನ್ನೋ ಖುಷಿ ನಮಗೂ ಇರುತ್ತೆ. ರಿಟರ್ನ್ ಗಿಫ್ಟಾಗಿ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕೋದಕ್ಕೆ ಮುಂಚೆ ಚಿಕ್ಕ ಸೈಜ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕಿ. ಸ್ಟಾರ್ಟಿಂಗ್ ಹಾಕೋರಿಗೆ ತುಂಬ ಕಷ್ಟ ಆಗುತ್ತೆ. ಇದೇ ಬ್ಯಾಸ್ಕೆಟ್ ಅಂತಲ್ಲ, ಯಾವ ಬ್ಯಾಸ್ಕೆಟ್ ಆದರೂ ಅಷ್ಟೇ ಸ್ಟಾರ್ಟಿಂಗ್ ಹಾಕೋರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ವೈರೆಲ್ಲ ಕಟ್ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕೋಬೋದು. ಸೊ ಮಿನಿ ಬ್ಯಾಸ್ಕೆಟ್ ಹಾಕಿದ್ರೆ ನಿಮಗೆ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಈಸಿ ಅನಿಸುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಷರ್ಮೆಂಟಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಪ್ಲಾಸ್ಟಿಕ್ ವೈರು, ಬ್ಯಾಸ್ಕೆಟ್ ವೈರು ಬ್ಲೂ ಕಲರಲ್ಲಿ ತೊಗೊಂಡಿದ್ದೀನಿ, ಡಾರ್ಕ್ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಇದು ಒಂದೇ ಕಲರಲ್ಲಿ ನಾನಿವತ್ತು ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಬೀಡ್ಸ್ನ ಯೂಸ್ ಮಾಡಿಕೊಂಡು ಮಿನಿ ಬ್ಯಾಸ್ಕೆಟ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲೇನು ಡಾರ್ಕ್ ಬ್ಲೂ ಕಲರು ವೈರ್ನ ತೊಗೊಂಡಿದ್ದೀನಿ, ಅದಕ್ಕೆ ಕಾಂಬಿನೇಷನ್ ಆಗಿ ನೋಡಿ ನಾನಿಲ್ಲಿ ವೈಟ್ ಕಲರು ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ, ಇದು ಆಮ್ಲಾ ಬೀಡ್ಸು. ಸೊ ನಲ್ಲಿಕಾಯಿ ಡಿಸೈನ್ ಬೀಡ್ಸ್ ಇದು ನೋಡಿ, ಈ ರೀತಿ ಬರುತ್ತೆ. ಸೊ ಈ ಥರ ಬೀಡ್ಸು ಒಂದು 100 ಗ್ರಾಮ್ಸ್. ಇದೇ ಥರ ಬೀಡ್ಸ್ನ ಯೂಸ್ ಮಾಡ್ಕೋಬೇಕಂತ ಏನಿಲ್ಲ ಫ್ರೆಂಡ್ಸ್. ನಿಮಗೆ ಯಾವ ಡಿಸೈನ್ ಬೇಕಾದರೂ ನೀವು ಬೀಡ್ಸ್ನ ಯೂಸ್ ಮಾಡ್ಬೋದು. ಹೋಲು ನೋಡಿ ಇಷ್ಟು ದೊಡ್ಡದಾಗಿರಬೇಕು, ವೈರ್ ತೂರು ಅಷ್ಟು ದೊಡ್ಡದಾಗಿ ಹೋಲ್ ಇರಬೇಕು. ಆ ರೀತಿ ಹೋಲ್ ಇರೋವಂಥದ್ದು ನೀವು ಯಾವ ಡಿಸೈನ್ ಬೇಕಾದರೂ ಬೀಡ್ಸ್ನ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ನಲ್ಲಿಕಾಯಿ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಬೀಡ್ಸ್ ಬಂದು ಒಂದು 100 ಗ್ರಾಮ್ಸ್ ಅಷ್ಟು ಬೀಡ್ಸ್ ಬೇಕಾಗತ್ತೆ, ಒಂದು 100 ಗ್ರಾಮ್ ಬೀಡ್ಸ್ ಬೇಕಾಗತ್ತೆ. ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ನಾನಿಲ್ಲಿ ಟ್ರಿಮ್ಮರ್ನ ತೊಗೊಂಡಿದ್ದೀನಿ. ವೈರ್ನ ಮೆಷರ್ ಮಾಡೋದಕ್ಕೆ 1 ಅಡಿದು ಸ್ಕೇಲ್ ಬೇಕು. ನಾನಿಲ್ಲಿ 1 ಅಡಿದು ಸ್ಕೇಲ್ ತೊಗೊಂಡಿದ್ದೀನಿ. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಷರ್ಮೆಂಟಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ವೈರ್ದು ಮೆಷರ್ಮೆಂಟ್ನ ನೋಡೋಣ. ನಾನು ಆಲ್ರೆಡಿ ಈ ವೈರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ, ರಿವರ್ಸ್ ತೊಗೊಂಡಾಗ 2 ಅಡಿ ಆಗುತ್ತೆ, 3 4. ನೋಡಿ, 4 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. 4 ಅಡಿ ಅಳತೆಯಲ್ಲಿ ನಾನು ಏನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದೇ ಪೀಸ್ ಅಳತೆ ಇಟ್ಕೊಂಡು ನಾವು ಟೋಟಲಾಗಿ 12 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಅದರಲ್ಲಿ 1 ಪೀಸ್ ಕಟ್ ಮಾಡ್ಕೊಂಡಿದ್ದೀವಿ, ಇನ್ನೂ 11 ಪೀಸ್ ವೈರ್ನ ನಾನು ಕಟ್ ಮಾಡ್ಕೋಬೇಕು. ಈಗ ಇನ್ನೂ 11 ಪೀಸ್ ವೈರ್ನ ಕಟ್ ಮಾಡಿಕೊಂಡು ಟೋಟಲಾಗಿ 12 ಪೀಸ್ ವೈರ್ನ ಕಟ್ ಮಾಡಿಕೊಂಡು ನಾನು ತೋರಿಸ್ತೀನಿ. ಇವಾಗ ನೋಡಿ, ನಾನಿಲ್ಲಿ 12 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. 1 2 3 4 5 6 7 8 9 10 11 12. ನೋಡಿ, ಟೋಟಲ್ ನನಗಿಲ್ಲಿ 12 ಪೀಸ್ ವೈರ್ ಬೇಕಿತ್ತು. ನಾನಿಲ್ಲಿ 12 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಗ್ನ ಯಾವ ರೀತಿ ಹಾಕೋದು, ರನ್ನಿಂಗ್ ವೈರ್ಗೆ ಈ ವೈರ್ಗಳನ್ನ ಯಾವ ರೀತಿ ಜಾಯಿನ್ ಮಾಡೋದಂತ ನೋಡೋಣ ಬನ್ನಿ. ಇವಾಗ ನೋಡಿ, ಇದು ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ರನ್ನಿಂಗ್ ವೈರ್ನ ನಾವು ಅಳತೆ ಮಾಡ್ಕೊಳ್ಳೋಣ. ನೋಡಿ,
1.5 ಅಡಿ ಅಳತೆಯಲ್ಲಿ ನಾನು ಈ ರನ್ನಿಂಗ್ ವೈರ್ನ ಮಡಚ್ಕೋತಾ ಇದ್ದೀನಿ. ನೋಡಿ 1.5 ಅಡಿ ಅಳತೆಯಲ್ಲಿ ನಾನು ಈ ರನ್ನಿಂಗ್ ವೈರ್ ಮಡ್ಚ್ಕೊಂಡಿದ್ದೀನಿ. ನಾವು ಅಳತೆ ತೊಗೊಂಡು ಮಡ್ಚ್ಕೊಂಡಿದ್ದೀವಲ್ವ, ಆ ವೈರು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ತುಂಬ ಜನ ಕೇಳಿದ್ದೀರ ನನಗೆ, ಬಂಡಲ್ ವೈರ್ ರನ್ನಿಂಗ್ ವೈರ್ ಅಂದರೆ ಯಾವ ವೈರು ಅಂತ. ಸೊ ನಾವು ಕಟ್ ಮಾಡಿರಲ್ವಲ್ಲ, ನಾವು ಆಲ್ರೆಡಿ 12 ಪೀಸ್ ಏನು ಕಟ್ ಮಾಡಿದ್ವಿ, ಅದು ಕಟ್ ಮಾಡ್ದಲ್ಲೇ ಬಂಡಲಲ್ಲೇ ಇರುತ್ತಲ್ಲ, ಅದು ರನ್ನಿಂಗ್ ವೈರು. ನೋಡಿ ಈ ರೀತಿ ಬಂಡಲಲ್ಲೇ ಇರುತ್ತಲ್ಲ, ಇದನ್ನು ನಾವು ಕಟ್ ಮಾಡಿರೋದಿಲ್ಲ, ಬಂಡಲಲ್ಲಿರೋದನ್ನು ಹಾಗೆ ತೊಗೊಂಡಿರ್ತೀವಿ. ನೋಡಿ ಈ ವೈರು ಹೀಗೆ ತೊಗೊಂಡಿರ್ತೀವಿ. ಇದಕ್ಕೆ ನಾವು ರನ್ನಿಂಗ್ ವೈರ್ ಅಂತ ಹೇಳ್ತೀವಿ. ರನ್ನಿಂಗ್ ವೈರ್ ಸಪ್ರೇಟಾಗಿ ತೊಗೋಬೇಕಾ, ರನ್ನಿಂಗ್ ವೈರ್ ಹೇಗೆ ತೊಗೊಳ್ಳೋದು ಅಂತ ತುಂಬ ಜನ ಕೇಳಿದ್ದೀರಾ. ಸೊ ರನ್ನಿಂಗ್ ವೈರ್ ಅಂತ ಸಪ್ರೇಟ್ ಏನು ಬರೋದಿಲ್ಲ. ನಾವೇನು ವೈರ್ ಬಂಡಲ್ ವೈರ್ ತೊಗೊಂಡಿರ್ತೀವಿ ಅದರಲ್ಲೇ ರನ್ನಿಂಗ್ ವೈರು, ನಾವು ಇದು ಕಟ್ ಮಾಡ್ದಲೇ ಇರೋ ಪೀಸ್ನ ರನ್ನಿಂಗ್ ವೈರ್ ಅಂತ ಹೇಳ್ತೀವಿ. ಬಂಡಲಲ್ಲಿ ಜಾಯಿಂಟ್ ಆಗಿರುತ್ತಲ್ಲ ಅದೇ ವೈರ್ನ ನಾವು ರನ್ನಿಂಗ್ ವೈರ್ ಅಂತ ಹೇಳೋದು. ಸೊ ನೋಡಿ ನಾವು ಅಳತೆ ತೊಗೊಂಡಿದ್ದೀವಲ್ವ, 1.5 ಅಡಿ ಅಳತೆಯಲ್ಲಿ ಏನು ನಾವು ವೈರ್ನ ಮಡ್ಚ್ಕೊಂಡಿದ್ದೀವಿ ಅದು ಎಡಭಾಗದಲ್ಲಿ ಬರಬೇಕು. ಇದು ಬಂಡಲ್ ವೈರು ರನ್ನಿಂಗ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಬರಬೇಕು. ಹೀಗಿಟ್ಕೊಂಡು ಇವಾಗ ಇದಕ್ಕೆ ನಾವು ಕಟ್ ಮಾಡಿರೋ ಪೀಸ್ನ ಜಾಯಿನ್ ಮಾಡ್ಕೋಬೇಕು. ನೋಡಿ 1 ಪೀಸ್ ವೈರ್ನ ತೊಗೊಂಡಿದ್ದೀನಿ ಕಟ್ ಮಾಡಿರೋದು. ನಾವು 4 ಅಡಿ ಅಳತೆಯಲ್ಲಿ ಏನು ವೈರ್ ಕಟ್ ಮಾಡಿದ್ವಿ ಆ ಪೀಸ್ ಇದು. ಸೊ ನೋಡಿ ಹೀಗೆ 2 ತುದಿನ ಸಮವಾಗಿಟ್ಕೊಂಡು ಮಧ್ಯಕ್ಕೆ ನಾವು ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಫೋಲ್ಡ್ ಮಾಡಿಕೊಂಡು ನೋಡಿ ಇದು ರನ್ನಿಂಗ್ ವೈರ್ ಮೇಲ್ಭಾಗದಲ್ಲಿ ಬರಬೇಕು. ಈಗ ಕಟ್ ಮಾಡಿದ್ದೀವಲ್ವ ಈ ವೈರು ರನ್ನಿಂಗ್ ವೈರ್ ಮೇಲ್ಭಾಗದಲ್ಲಿ ಬಂದು ಈ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ, ನೋಡಿ ಇದು ಕಟ್ ಮಾಡಿರೋ ವೈರು, ಇದರಲ್ಲಿ ಉಲ್ಟಾ ವೈರ್ ಇದೆಯಲ್ಲ ಆ ಉಲ್ಟಾ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು ನಾವು. ನೋಡಿ ಹೀಗೆ, ಇದು ಬಾಕ್ಸ್ ನಾಟು. ಸೊ ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಬೇಸಿಕ್ ನಾಟ್ಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ಇವಾಗ ನೋಡಿ ಇದು ನಾವು 1.5 ಅಡಿ ಅಳತೆಯಲ್ಲಿ ಏನು ವೈರ್ನ ಮೆಜರ್ ಮಾಡ್ಕೊಂಡಿದ್ವಿ ಆ ವೈರು ಎಡಭಾಗದಲ್ಲಿ ಬರುತ್ತೆ, ಬಂಡಲ್ ವೈರು ರನ್ನಿಂಗ್ ವೈರು ಬಲಭಾಗದಲ್ಲಿ ಬರುತ್ತೆ. ಇವಾಗ ಈ ವೈರು ಮತ್ತು ಈ ವೈರ್ ಆಪೋಸಿಟಲ್ಲಿ ಇದೆಯಲ್ಲ ಈ ವೈರ್ನ ನಾವು ಚೆಕ್ ಮಾಡ್ಕೋಬೇಕು, ವೈರು ಸಮವಾಗಿದೆಯಾ ಅಂತ. ನೋಡಿ ಇಷ್ಟು ಡಿಸ್ಟೆನ್ಸ್ ಬಂದರೆ ಪರವಾಗಿಲ್ಲ, ತುಂಬ ಡಿಫ್ರೆನ್ಸ್ ಬರಬಾರ್ದು. ಸೊ ತುಂಬ ಡಿಫ್ರೆನ್ಸ್ ಬಂದಾಗ ಏನಾಗುತ್ತೆ, ನೀವು ಬ್ಯಾಸ್ಕೆಟ್ ಹೈಟ್ ಎಲ್ಲ ಹಾಕಿ ಬ್ಯಾಸ್ಕೆಟ್ ಫಿನಿಶಿಂಗ್ ಮಾಡಬೇಕಾದ್ರೆ ನಿಮಗೆ ವೈರು ಸಾಲ್ದ ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಲೈನ್ ಹಾಕಬೇಕಾದ್ರೆ ಪ್ರತಿಯೊಂದು ವೈರೂ ನಾವು ಇದೇ ರೀತಿ ಅಪ್ ಆ್ಯಂಡ್ ಡೌನ್ಸ್ ಅಂದರೆ ಮೇಲೆ ಕೆಳಗೆ ಆಗಿದೆಯಾ, ವೈರು ಹೆಚ್ಚು ಕಮ್ಮಿ ಬಂದಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಇವಾಗ 1 ನಾಟ್ ಆಯ್ತಲ್ವಾ, ಇವಾಗ ರನ್ನಿಂಗ್ ವೈರ್ನ ಈ ರೀತಿ ಮಡಚ್ಕೋಬೇಕು. ಇನ್ನೊಂದು ಪೀಸ್ ವೈರ್ನ ನಾವಿಲ್ಲಿ ಜಾಯಿನ್ ಮಾಡಬೇಕು. ನಾನು ಆಲ್ರೆಡಿ ಇಲ್ಲಿ ಸಮವಾಗಿ ಇಟ್ಕೊಂಡು ಮಡ್ಚ್ಕೊಂಡಿದ್ದೀನಿ. ನೋಡಿ ಇನ್ನೊಂದು ಪೀಸ್ ವೈರ್ನ ಈ ರೀತಿ ಹಾಕ್ಕೊಂಡು ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ, ನಾವು ಕಟ್ ಮಾಡಿರೋ ಪೀಸಲ್ಲಿ ಉಲ್ಟಾ ವೈರ್ ಬರುತ್ತಲ್ಲ ಆ ಉಲ್ಟಾ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ ಇವಾಗ 2 ಪೀಸ್ ವೈರ್ನ ಜಾಯಿನ್ ಮಾಡ್ಕೊಂಡ್ವಿ ಅಲ್ವಾ, ಈಗ ಈ ಪೀಸ್ ವೈರನ್ನು ನಾವು ಅಪೋಸಿಟಲ್ಲಿರೋ 2 ಪೀಸ್ ವೈರ್ನ ತೊಗೊಂಡು ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟು ಡಿಫ್ರೆನ್ಸಲ್ಲಿದೆ, ಯಾವ ವೈರ್ ಉದ್ದ ಬಂದಿದೆ ನೋಡ್ಕೋಬೇಕು. ಆ ವೈರ್ನ ಸ್ವಲ್ಪ ನೋಡಿ ಹೀಗೆ ಮೇಲೆತ್ತಿ ಇದನ್ನು ಈ ಕಡೆ ಸೈಡಿಂದ ಹೇಳ್ಕೊಂಡ್ರೆ ನಮಗೆ ವೈರ್ ಮತ್ತೆ ಚೆಕ್ ಮಾಡ್ಕೋಬೇಕು ಸಮವಾಗಿ ಬಂದಿರುತ್ತೆ. ನೋಡಿ ಹೀಗೆ, ನೋಡಿ ಹೀಗೆ ಬರುತ್ತೆ. ಇವಾಗ ಮತ್ತೆ ರನ್ನಿಂಗ್ ವೈರ್ನ ಮಡ್ಚ್ಕೊಳ್ಳೋಣ. ಕಟ್ ಮಾಡಿರೋ ವೈರ್ನ ತೊಗೊಂಡು ನಾನು ಆಲ್ರೆಡಿ ಎಲ್ಲದನ್ನು ಸಮವಾಗಿ ಇಟ್ಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಪೂರ್ತಿಯಾಗಿ ಬೇಸ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇಲ್ಲ. ಸ್ಟಾರ್ಟಿಂಗ್ ಹಾಕೋರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ನಾನಿಲ್ಲಿ ಒಂದು 4 ನಾಟ್ನ ಜಾಯಿನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಪೂರ್ತಿ ಕಂಪ್ಲೀಟಾಗಿ ನನಗೆ ಬೇಸ್ ಹಾಕೋದಕ್ಕೆ ಬರೋದಿಲ್ಲ, ನಾನು ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ ಅನ್ನೋಂಥವ್ರಿಗೆ, ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋಂಥವ್ರು ಬೇಸ್ ಹಾಕೋದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಸೊ ನೋಡಿ ಇದು 4ನೇ ನಾಟು ನಾನು ಇಲ್ಲಿ ಜಾಯಿನ್ ಮಾಡ್ತಾಯಿದ್ದೀನಿ. ಫಸ್ಟ್ ಲೈನಲ್ಲಿ ಮಾತ್ರ ಪ್ರತಿಯೊಂದು ವೈರನ್ನು ನಾವು ಈ ರೀತಿ ಚೆಕ್ ಮಾಡಿಕೊಂಡೇ ಹಾಕ್ಕೋಬೇಕಾಗತ್ತೆ ಅಪ್ ಆ್ಯಂಡ್ ಡೌನ್ಸ್ನ. ಸೊ ನೋಡಿ ಫಸ್ಟ್ ಲೈನಲ್ಲಿ ಮಾತ್ರ ನಾವು ಪ್ರತಿಯೊಂದು ವೈರನ್ನು ಇದೇ ರೀತಿ ನಾವು ಚೆಕ್ ಮಾಡ್ಕೋಬೇಕು. ಸೆಕೆಂಡ್ ಲೈನಿಂದ ಅವಶ್ಯಕತೆ ಇರೋದಿಲ್ಲ. ತುಂಬ ಡಿಫ್ರೆನ್ಸ್ ಬಂದಿದ್ದಾಗ ಯಾವ ಕಡೆ ಉದ್ದ ಬಂದಿದೆ ನೋಡಿಕೊಂಡು ಅದನ್ನು ನೋಡಿ ಈ ರೀತಿ ನೀವು ಸಮ ಮಾಡ್ಕೋಬೋದು. ನೋಡಿ ಹೀಗೆ ನೋಡಿ ಇವಾಗ 4 ನಾಟು ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದಂತ ನೋಡಿದ್ವಿ ಅಲ್ಲ, ನಾವೇನು 12 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ವಿ ಇದೇ ರೀತಿಯೇ ನಾವೆಲ್ಲ ವೈರ್ನು ಜಾಯಿನ್ ಮಾಡ್ಕೋಬೇಕು. ಇವಾಗ ಇಲ್ಲಿ 4 ಪೀಸ್ ವೈರ್ನ ನಾನು ಜಾಯಿನ್ ಮಾಡಿದ್ದೀನಿ, ಇನ್ನೂ 8 ಪೀಸ್ ವೈರ್ ಇದೆ, ಇನ್ನೂ 8 ಪೀಸ್ ವೈರ್ನ ನಾನು ಜಾಯಿನ್ ಮಾಡಿಕೊಂಡು ಈ ಲೈನ್ನ ಫಿನಿಶಿಂಗ್ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಇಲ್ಲಿ 12 ಪೀಸ್ ವೈರ್ ಏನು ಕಟ್ ಮಾಡ್ಕೊಂಡಿದ್ದೆ 12 ಪೀಸ್ ವೈರ್ನು ಜಾಯಿನ್ ಮಾಡಿದ್ದೀನಿ.
1 2 3 4 5 6 7 8 9 10 11 12 ಪೀಸ್ ವೈರ್ನು ನಾನು ಇಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟಿಂಗಲ್ಲಿ ನಾವು 1.5 ಅಡಿ ಅಳತೆಯಲ್ಲಿ ಏನು ವೈರ್ನ ಮೆಷರ್ ಮಾಡ್ಕೊಂಡು ಮುಡ್ಚ್ಕೊಂಡಿದ್ವಲ್ವ, ಅದೇ ಪೀಸ್ ವೈರ್ನ ನೋಡಿ ರನ್ನಿಂಗ್ ವೈರ್ನ ಇಟ್ಕೊಂಡು ಈ ವೈರ್ನ ನಾವಿಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಬೇಸಲ್ಲಿ ಒಂದು ಲೈನು ಕಂಪ್ಲೀಟ್ ಆಗಿದೆ ನೋಡಿ. ಇದು ಸೆಂಟರ್ ಲೈನ್ನ ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ಸೊ ಇನ್ ಕೇಸ್ ನೀವು ಮಧ್ಯದಲ್ಲಿ ಏನಾದರೂ ಬಿಟ್ಟರು ನಿಮಗೆ ಇದು ಸೆಂಟರ್ ಲೈನ್ ಅಂತ ಗೊತ್ತಾಗುತ್ತೆ, ನಾಟ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ನೋಡಿ ನಾನು ಮತ್ತೆ ಇಲ್ಲಿ ರನ್ನಿಂಗ್ ವೈರ್ನ ತೊಗೊಂಡಿದ್ದೀನಿ. ಸೆಕೆಂಡ್ ಲೈನ್ ಹಾಕ್ಕೊಳ್ಳೋಣ. ನೋಡಿ ಫಸ್ಟ್ ಲೈನಲ್ಲಿ ರನ್ನಿಂಗ್ ವೈರ್ ಬಿಟ್ಟಿದ್ವಲ್ವಾ, ಅದೇ ರನ್ನಿಂಗ್ ವೈರ್ ಅಳತೆ ಇಟ್ಕೊಂಡು ನೋಡಿ ಸೆಕೆಂಡ್ ಲೈನ್ನ ನಾವು ಜಾಯಿನ್ ಮಾಡ್ಕೋಬೇಕು. ನೋಡಿ ಇದು ರನ್ನಿಂಗ್ ವೈರು ಮಡ್ಚ್ಕೊಂಡಿದ್ದೀವಲ್ವ, ಈ ವೈರ್ ಅಳತೆ ತೊಗೊಂಡು ಮಡ್ಚ್ಕೊಂಡಿರೋ ವೈರು ಎಡಭಾಗದಲ್ಲಿದೆ, ಸೀದಾ ವೈರ್ ಇದೆ. ಬಂಡಲ್ ವೈರು ರನ್ನಿಂಗ್ ವೈರು ಬಲಭಾಗದಲ್ಲಿದೆ, ಉಲ್ಟಾ ಇದೆ. ಸೊ ನೋಡಿ ಈ ರನ್ನಿಂಗ್ ವೈರ್ನ ಫಸ್ಟ್ ನಾಟಲ್ಲಿ ಬಂದಿರೋ ವೈರ್ ಇದೆಯಲ್ಲ ಅದ್ರ ಕೆಳಭಾಗದಲ್ಲಿ ಈ ರೀತಿ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಒಂದು ರೌಂಡ್ ಸುತ್ತಿ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಇವಾಗ ಈ ರನ್ನಿಂಗ್ ವೈರ್ ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ನಾಟ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಚೂರು ಉದ್ದ ಇದೆ. ಸೊ ಫಸ್ಟ್ ಲೈನ್ ಹಾಕಬೇಕಾದ್ರೆ ನಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಏಕೆಂದರೆ ನಾವು ಪ್ರತಿಯೊಂದು ವೈರ್ನ ಜಾಯಿನ್ ಮಾಡಿದಾಗ್ಲೂ ನಾವು ವೈರ್ನ ಚೆಕ್ ಮಾಡ್ಕೋಬೇಕು. ಅಪೋಸಿಟ್ ವೈರ್ನ ತೊಗೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ, ಏಕೆಂದರೆ ವೈರು ಮೇಲೆ ಕೆಳಗೆ ಆಗಿದೆಯಾ ನೋಡ್ಕೋಬೇಕು. ಇಲ್ಲಾಂದರೆ ನಾವು ಬ್ಯಾಸ್ಕೆಟ್ ಫಿನಿಶಿಂಗ್ ಮಾಡ್ಕೋಬೇಕಾದ್ರೆ ವೈರು ಸಾಲ್ದ ಬರುತ್ತೆ. ಹಾಗಾಗಿ ನಾವು ಫಸ್ಟ್ ಲೈನಲ್ಲಿ ಮಾತ್ರ ಚೆಕ್ ಮಾಡ್ಕೋಬೇಕು. ಸೆಕೆಂಡ್ ಲೈನಿಂದ ನಿಮಗೆ ತುಂಬ ಫಾಸ್ಟಾಗಿ ನೀವು ನಾಟ್ ಹಾಕ್ಕೊಂಡು ಹೋಗ್ಬೋದು, ಏಕೆಂದರೆ ಇಲ್ಲಿ ಸೆಕೆಂಡ್ ಲೈನಿಂದ ನಾವು ಯಾವುದೇ ರೀತಿ ವೈರ್ಗಳನ್ನ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ ಲೈನಲ್ಲಿ ನಾವು ಆಲ್ರೆಡಿ ಚೆಕ್ ಮಾಡಿರೋದ್ರಿಂದ ಸೆಕೆಂಡ್ ಲೈನಿಂದ ನಾವು ಡೈರೆಕ್ಟಾಗಿ ನಾಟ್ ಹಾಕ್ಕೊಂಡು ಹೋಗೋದ್ರಿಂದ ಬೇಗ ಹಾಕ್ಕೋಬೋದು, ಫಾಸ್ಟಾಗಿ ಆಗುತ್ತೆ. ಫಸ್ಟ್ ಲೈನ್ ಜಾಯಿನ್ ಮಾಡಬೇಕಾದ್ರೆ ಮಾತ್ರ ನಿಮಗೆ ಸ್ವಲ್ಪ ಸ್ಲೋ ಆಗುತ್ತೆ, ನಿಧಾನವಾಗಿ ಆಗುತ್ತೆ. ನೋಡಿ ಹೀಗೆ ನಾವು ರನ್ನಿಂಗ್ ವೈರ್ ಮಡಚ್ಕೊಂಡು ನಾಟ್ ಹಾಕ್ಕೊಳ್ತಾ ಬರಬೇಕು. ನೋಡಿ ನೀವು ನಾಟ್ ಹಾಕ್ಕೋಬೇಕಾದ್ರೆ ನೋಡ್ಕೋಬೇಕು, ವೈರು ಜಾಸ್ತಿ ಗ್ಯಾಪ್ ಬರಬಾರ್ದು. ನೋಡಿ ಈ ರೀತಿ ಹತ್ರದಲ್ಲೇ ಪಕ್ಕದಲ್ಲೇ ಬರಬೇಕು. ವೈರ್ ಜಾಸ್ತಿ ಗ್ಯಾಪ್ ಬಿಡಬಾರ್ದು, ವೈರ್ ಜಾಸ್ತಿ ಗ್ಯಾಪ್ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ. ಸೊ ನಾಟ್ಸು ಅಷ್ಟೇ, ನೀವು ಫಸ್ಟು ಯಾವ ರೀತಿ ನಾಟ್ ಹಾಕೋತೀರಾ ಟೈಟಾಗಿ ಲೂಸಾಗಿ ಅದೇ ರೀತಿ ನಾಟ್ಸೇ ಬಂದರೆ ಚೆನ್ನಾಗಿ ಕಾಣುತ್ತೆ. ಒಂದು ನಾಟ್ ದೊಡ್ಡದು ಒಂದು ನಾಟು ಚಿಕ್ಕದು ಬಂದರೆ ಚೆನ್ನಾಗಿ ಕಾಣೋದಿಲ್ಲ. ಸೊ ನಾಟ್ಸ್ ಆದಷ್ಟು ಒಂದೇ ಲೆವೆಲಲ್ಲಿ ಬರೋ ರೀತಿ ಹಾಕ್ಕೊಳ್ಳಿ, ಒಂದೇ ಸಮವಾಗಿ ಬರೋ ರೀತಿ ಹಾಕ್ಕೊಳ್ಳಿ. ಇವಾಗ ನೋಡಿ ನಮಗೆ ಸೆಕೆಂಡ್ ಲೈನ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಫಸ್ಟ್ ಲೈನಲ್ಲಿ ರನ್ನಿಂಗ್ ವೈರ್ ಅಳತೆ ತೊಗೊಂಡು ಕಟ್ ಮಾಡ್ಕೊಂಡಿದ್ವಲ್ವ, ಅದೇ ಅಳತೆ ಇಟ್ಕೊಂಡು ನಾವು ಸೆಕೆಂಡ್ ಲೈನಲ್ಲಿ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ನೋಡಿ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಇವಾಗ ಮತ್ತೆ ನಾನಿಲ್ಲಿ ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ, ಮೂರನೇ ಲೈನ್ನ ಹಾಕ್ಕೊಳ್ಳೋಣ. ನೋಡಿ ಸೆಕೆಂಡ್ ಲೈನಲ್ಲಿರೋ ರನ್ನಿಂಗ್ ವೈರು ಫಸ್ಟ್ ಬಿಟ್ಟಿದ್ವಲ್ವ, ಆ ಲೈನ್ ಸೆಕೆಂಡ್ ಲೈನಲ್ಲಿರೋ ರನ್ನಿಂಗ್ ವೈರ್ ಅಳತೆ ತೊಗೊಂಡು ಈ ರನ್ನಿಂಗ್ ವೈರ್ನ ಮಡಚ್ಕೊಂಡು ನೋಡಿ ಸೇಮ್ ಪ್ರೊಸೀಜರ್ ಕೆಳಭಾಗದಲ್ಲಿ ಇಟ್ಕೊಂಡು ಒಂದು ರೌಂಡ್ ಸುತ್ತಿ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ನೀವು ಸೆಕೆಂಡು ಥರ್ಡು ಲೈನೆಲ್ಲ ಹಾಕಬೇಕಾದ್ರೆ ರನ್ನಿಂಗ್ ವೈರ್ ಮಾತ್ರ ಚೆಕ್ ಮಾಡ್ಕೊಳ್ಳಿ ಸಮವಾಗಿದೆಯಾ ಅಂತ. ನೋಡಿ ಸಮವಾಗಿದೆ. ಸೊ ಇಲ್ಲಿಂದ ಮತ್ತೆ ನಾರ್ಮಲಾಗಿ ನಾವು ನಾಟ್ ಹಾಕ್ಕೊಳ್ತಾ ಬರಬೇಕು. ನೋಡಿ ಹೀಗೆ. ಇವಾಗ ಇದೇ ರನ್ನಿಂಗ್ ವೈರ್ನ ಇಟ್ಕೊಂಡು ಇಲ್ಲಿವರೆಗೂ ನಾವು ನಾಟ್ ಹಾಕ್ಕೋಬೇಕು. ಇವಾಗ ಇಲ್ಲಿವರೆಗೂ ನಾನು ನಾಟ್ ಹಾಕ್ಕೊಂಡು ತೋರಿಸ್ತೀನಿ ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕಂತ.
ಇವಾಗ ನೋಡಿ 3 ಲೈನು ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಇದು ತುಂಬ ಸ್ಮಾಲ್ ಸೈಜ್ ಬ್ಯಾಸ್ಕೆಟು, ಹಾಗಾಗಿ ನಾನು 4 ಲೈನು ಮಾತ್ರ ಬೇಸ್ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಸೆಂಟರ್ ಲೈನ್ ಆದಮೇಲೆ ನಾವು ಮೇಲ್ಭಾಗದಲ್ಲಿ 2 ಲೈನ್ ಹಾಕ್ಕೊಂಡಿದ್ದೀವಲ್ವ, ಮತ್ತೆ ನೋಡಿ ಇವಾಗ ಈ ರೀತಿ ತಿರುಗಿಸ್ಕೋಬೇಕು. ಕೆಳಭಾಗದಲ್ಲಿ ಹಾಕೊಳ್ಳೋದಕ್ಕೆ ಈ ರೀತಿ ತಿರುಗಿಸ್ಕೋಬೇಕಾಗತ್ತೆ. ನಾವು ಹೀಗೆ ಇಟ್ಕೊಂಡು ಕೆಳಭಾಗದಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಸೊ ಇವಾಗ ಈ ರೀತಿ ತಿರುಗಿಸ್ಕೊಂಡು ನೋಡಿ ನಾನಿಲ್ಲಿ ರನ್ನಿಂಗ್ ವೇರ್ ತೊಗೊಂಡಿದ್ದೀನಿ. ನೋಡಿ ಫಸ್ಟ್ ಲೈನಲ್ಲಿ ರನ್ನಿಂಗ್ ವೇರ್ ಬಿಟ್ಟಿದ್ವಲ್ಲ, ಅದೇ ರನ್ನಿಂಗ್ ವೇರ್ ಅಳತೆ ತೊಗೊಂಡು ನಾನು ಈ ವೈರ್ನ ಮಡಚ್ಕೊಂಡು ನೋಡಿ ಹೀಗೆ ಕೆಳಭಾಗದಲ್ಲಿ ಇಟ್ಕೊಂಡು ಸೇಮ್ ನಾವು ಈ ಕಡೆ ಸೈಡಲ್ಲಿ ಯಾವ ರೀತಿ ಬೇಸ್ ಹಾಕ್ಕೊಂಡ್ವಿ, ಈ ಕಡೆ ಸೈಡಲ್ಲಿ ಕೂಡ ಅದೇ ರೀತಿ ಇನ್ನೊಂದು ಲೈನ್ನ ಹಾಕೋಬೇಕಾಗತ್ತೆ. ನೋಡಿ ಹೀಗೆ ಇವಾಗ ಈ 2 ವೈರು ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಸಮವಾಗಿದೆ. ನೋಡಿ ಹೀಗೆ. ಸೊ ಇವಾಗ ಇದೇ ವೈರ್ ತೊಗೊಂಡು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಕಂಪ್ಲೀಟ್ ಮಾಡಿಕೊಂಡು ಈ ಲೈನಲ್ಲಿ ಬಂದಿರೋ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ನೋಡಿ ಇದು ಫಸ್ಟ್ ಲೈನಲ್ಲಿ ನಾವು ನಾಟ್ ಹಾಕೊಂಡಿದ್ವಲ್ವ, ಫಸ್ಟ್ ಲೈನು, ಈ ವೈರ್ ಅಳತೆ ತೊಗೊಂಡು ನಾವು ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದೊಂದು ಲೈನ್ ಹಾಕ್ಕೊಂಡ್ರೆ ನನಗೆ ಬೇಸ್ ಕಂಪ್ಲೀಟ್ ಆಗುತ್ತೆ. ಇವಾಗ ನಾನು ಬೇಸ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಎತ್ತರನ ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಬೇಸ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ 4 ಲೈನ್ ಮಾತ್ರ ಬೇಸ್ ಹಾಕ್ಕೊಂಡಿದ್ದೀನಿ. ಇದು ತುಂಬ ಸ್ಮಾಲ್ ಸೈಜ್ ಆಗಿರೋದ್ರಿಂದ 4 ಲೈನ್ ಮಾತ್ರ ನಾನು ಬೇಸ್ ಹಾಕ್ಕೊಂಡಿದ್ದೀನಿ. 5 ಲೈನ್ ಹಾಕ್ಕೋಬೋದು, ನೀವು ಬೇಕಾದರೆ 5 ಲೈನ್ ಹಾಕ್ಕೋಬೋದು, ಬಟ್ ಬೇರೆ ಬ್ಯಾಸ್ಕೆಟಿಗೆ ಹಾಕ್ಕೋಬೋದು. ಇಲ್ಲಿ ನಮಗೆ 4 ಲೈನ್ ಮಾತ್ರನೇ ಬರಬೇಕು. ಈ ಡಿಸೈನ್ಗೆ ಈ ರೀತಿ ಡಿಸೈನ್ ಹಾಕ್ಕೊಳ್ಳೋರು 4 ಲೈನ್ ಮಾತ್ರ ಬೇಸ್ ಹಾಕ್ಕೋಬೇಕು. ಇಲ್ಲಾಂದರೆ ಮತ್ತೆ ನೀವು 8 ಲೈನ್ ಬೇಸ್ ಹಾಕ್ಕೋಬೇಕಾಗತ್ತೆ. ದೊಡ್ಡ ಸೈಜ್ ಆದರೆ 8 ಲೈನ್ ಬೇಸ್ ಹಾಕ್ಕೋಬೇಕಾಗತ್ತೆ. ಸೊ ಇಲ್ಲಾಂದರೆ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ನೋಡಿ ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಇವಾಗ ಎತ್ತರ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡೋಣ. ನೋಡಿ ಬೇಸಿಗೆ ಮಾತ್ರನೇ ನಾವಿಲ್ಲಿ ರನ್ನಿಂಗ್ ವೈರ್ನ ಬಳಸ್ಕೋಬೇಕು. ಎತ್ತರ ಹಾಕೋದಕ್ಕೆ ನಾವಿಲ್ಲಿ ರನ್ನಿಂಗ್ ವೈರ್ನ ಬಳಸ್ಕೊಳ್ಳೋ ಹಾಗಿಲ್ಲ, ಈ ಡಿಸೈನಿಗೆ ಮಾತ್ರ. ಸೊ ಇವಾಗ ನೋಡಿ ಫಸ್ಟ್ 2 ವೈರ್ ಇದೆಯಲ್ಲ, ಈ 2 ವೈರ್ನ ತೊಗೊಂಡು ನಾವು ನಾಟ್ ಹಾಕೋಬೇಕು. ಕ್ರಾಸ್ ಕಟ್ ಬ್ಯಾಸ್ಕೆಟಿಗೆ ನಾವು ಯಾವ ರೀತಿ ಹಾಕೋತೀವಿ ಅದೇ ರೀತಿ ಇಲ್ಲಿ ಕೂಡ ನಾವು ಹಾಕೋಬೇಕಾಗತ್ತೆ. ಸೊ ಸ್ವಲ್ಪ ವೈರ್ ಎಳೆದು ಹಾಕ್ಕೊಳ್ಳಿ, ಯಾಕೆಂದರೆ ನಾವಿಲ್ಲಿ ರನ್ನಿಂಗ್ ವೈರ್ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಗ್ಯಾಪ್ ಬರೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಅದ್ರ ಪಕ್ಕದಲ್ಲಿರೋ 2 ವೈರ್ನ ತೊಗೊಂಡು ನಾವು ನಾಟ್ ಹಾಕೋಬೇಕು. ನೋಡಿ ಹೀಗೆ ಇಲ್ಲಿ ನಮಗೆ ನೋಡಿ ಮೂಲೆ ತಿರುಗಿಸ್ಕೊಂಡಾಗ ನಮಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಬರುತ್ತಲ್ಲ, ಈ ಲೈನಲ್ಲಿ ಪ್ರತಿಯೊಂದು ನಾಟಿಗೂ ಅದೇ ರೀತಿ ಬರುತ್ತೆ. ಸೊ ಇವಾಗ ಇಲ್ಲಿ ನೋಡಿ ಇಲ್ಲಿ ಇಂಟು ಮಾರ್ಕಲ್ಲಿ ಬಂದಿದೆಯಲ್ಲ, 2 ನಾಟ್ ಆದಮೇಲೆ ಇಂಟು ಮಾರ್ಕಲ್ಲಿ ಬಂದಿದೆಯಲ್ಲ, ಸೆಂಟ್ರಲ್ಲಿ ಒಂದು ಈ 2 ವೈರ್ನು ತೊಗೊಂಡು ನಾಟ್ ಹಾಕ್ಕೊಳ್ಳೋಣ. ಸೊ ಎಲ್ಲ ಡಿಸೈನ್ಗೂ ಅಲ್ಲ, ಈ ಡಿಸೈನಿಗೆ ಮಾತ್ರ ನಾವು ಈ ರೀತಿ ಹಾಕ್ಕೋಬೇಕಾಗತ್ತೆ. ನೋಡಿ ವೈರ್ ಸ್ವಲ್ಪ ಈ ರೀತಿ ಬೆಂಡ್ ಮಾಡಿಕೊಂಡು ಹಾಕ್ಕೊಳ್ಳಿ, ಆವಾಗ ನಮಗೆ ಜಾಸ್ತಿ ಗ್ಯಾಪ್ ಬರೋದಿಲ್ಲ. ಇಲ್ಲಿ ನೋಡ್ಬೋದು ನೀವು ನೋಡಿ 5 ಮೂಲೆ ಬರುತ್ತೆ, 1 2 3 4 5 ಈ ರೀತಿ ಬರುತ್ತೆ. ಸೊ ಇವಾಗ ಮತ್ತೆ ನೋಡಿ ಅದ್ರ ಪಕ್ಕದಲ್ಲಿರೋ 2 ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಇವಾಗ ಅದ್ರ ಪಕ್ಕದಲ್ಲಿರೋ 2 ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೊಳ್ಳೋಣ. ಸೊ ನಾನು ತುಂಬ ಡಿಸೈನ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್, ಮಿನಿ ಬ್ಯಾಸ್ಕೆಟ್ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು. ಎಲ್ಲದನ್ನು ಟ್ರೈ ಮಾಡಿಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಇವಾಗ ನೋಡಿ ಇಲ್ಲಿ 2 ನಾಟ್ ಆಯಿತು. 2 ನಾಟ್ ಆದಮೇಲೆ ಮತ್ತೆ ನೋಡಿ ಮೇಲ್ಭಾಗದಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ. ಪ್ರತಿ 2 ನಾಟಿಗೂ ನಾವು ಸೆಂಟ್ರಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ನಮಗಿದು ಟೆಂಪಲ್ ಡಿಸೈನಲ್ಲಿ ಬರಬೇಕು. ಟೆಂಪಲ್ ಬಾರ್ಡರ್ ಅಂತ ಹೇಳ್ತೀವಲ್ವ, ಆ ಥರ ಟೆಂಪಲ್ ಡಿಸೈನಲ್ಲಿ ನಮಗೆ ಬರಬೇಕು, ವಿ ಶೇಪಲ್ಲಿ ಬರಬೇಕು. ನೋಡಿ ಈ 5 ನಾಟ್ ಸೇರಿದಾಗ ನಮಗಿಲ್ಲ 5 ಮೂಲೆ ಬರೋ ರೀತಿ ಕಾಣುತ್ತೆ. ಸೊ ನೋಡಿ ಹೀಗೆ ವಿ ಶೇಪಲ್ಲಿ ನಮಗೆ ಬರಬೇಕು. ಈಗ ಮತ್ತೊಂದು ನಾಟ್ ತೋರಿಸ್ಕೊಡ್ತೀನಿ.
ಈಗ ನಾವು ಹಾಕ್ತಾ ಇರೋದು ಎತ್ತರ. ಸೊ ಈ ರೀತಿ ಡಿಸೈನ್ ಹಾಕ್ಕೊಳ್ಳೋರು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಆದರೂ ಅಷ್ಟೇ, ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಆದರೂ ಅಷ್ಟೇ, ಪ್ಯಾಟ್ರನ್ ಎಲ್ಲ ಸೇಮ್ ಇದೇ ರೀತಿಯೇ, ಮೆಥಡ್ ಎಲ್ಲ ನಾವು ಇವಾಗ ನಾನು ಯಾವ ರೀತಿ ತೋರಿಸ್ಕೊಡ್ತಾ ಇದ್ದೀನಿ, ನೀವು ಎಷ್ಟು ದೊಡ್ಡ ಸೈಜ್ ಹಾಕ್ಕೊಂಡು ಎಷ್ಟು ಚಿಕ್ಕ ಸೈಜ್ ಹಾಕ್ಕೊಂಡು ಇದೇ ಮೆಥಡಲ್ಲೇ ಹಾಕ್ಕೋಬೇಕಾಗತ್ತಂದರೆ ಇದೇ ಥರನೇ ಹಾಕ್ಕೋಬೇಕಾಗತ್ತೆ. ಈ ರೀತಿ ಡಿಸೈನ್ ಹಾಕ್ಕೊಳ್ಳೋ ಅಂಥವ್ರು ಮಾತ್ರ. ಎಲ್ಲ ಬ್ಯಾಸ್ಕೆಟ್ಗೂ ಇದೇ ರೀತಿ ಡಿಸೈನ್ ಬರೋದಿಲ್ಲ. ನಾವು ಯಾವ ಡಿಸೈನ್ನ ಚಾಯ್ಸ್ ಮಾಡ್ಕೋತೀವಿ ಅದ್ರ ಮೇಲೆ ನಮಗೆ ಸ್ವಲ್ಪ ಡಿಫ್ರೆನ್ಸಲ್ಲಿ ಅಂದರೆ ಸ್ವಲ್ಪ ಏರುಪೇರು ಆಗ್ತಾ ಬರುತ್ತೆ. ನಾಟ್ಸು ಮತ್ತು ಡಿಸೈನ್ಸು ಅಷ್ಟೇ. ಕೆಲವೊಂದಕ್ಕೆ ರನ್ನಿಂಗ್ ವೇರ್ ತೊಗೋತೀವಿ, ಕೆಲವೊಂದಕ್ಕೆ ತೊಗೊಳ್ಳೋದಿಲ್ಲ. ಸೊ ನೋಡಿ, ಇವಾಗ ನಮಗೆ ಬೇಸಲ್ಲಿ ಈ ಕಡೆ ಸೈಡ್ ಅಗಲ ಏನು ಹಾಕ್ಕೊಂಡಿದ್ವಲ್ವ, 12 ಪೀಸ್ ವೈರ್ ತೊಗೊಂಡು ನಾವು ಅಗಲ ಹಾಕ್ಕೊಂಡಿದ್ವಿ ಅಲ್ವಾ, ಆ ಅಗಲದಲ್ಲಿ ನೋಡಿ 1 2 3 ವಿ ಶೇಪಲ್ಲಿ 3 ಸರಿ ಬರುತ್ತೆ ನಮಗೆ. ನೋಡಿ 3 ನಾಟ್ಸ್ ಬರುತ್ತೆ. ನೋಡಿ ವಿ ಶೇಪಲ್ಲಿ 3 ನಾಟ್ಸ್ ಬಂದಿದೆ. ಮತ್ತು ಈ ಕಡೆ ಸೈಡಲ್ಲಿ ನೋಡಿ ಬೇಸ್ತು ಎತ್ತರ ಹಾಕ್ಕೊಂಡಿದ್ವಲ್ವ, ಅಲ್ಲಿ ನಮಗೆ 1 ಬರುತ್ತೆ. 1 ಸಾರಿ ಮಾತ್ರ ವಿ ಶೇಪಲ್ಲಿ ಬರುತ್ತೆ. ನೋಡಿ ಹೀಗೆ. ಇವಾಗ ಈ 2 ವೈರ್ನ ತೊಗೊಂಡು ನಾವಿಲ್ಲಿ ಒಂದು ನಾಟ್ನ ಹಾಕೋಬೇಕು. ನೋಡಿ ಹೀಗೆ. ನೋಡಿ ನಾವಿಲ್ಲಿ ಅಗಲ ಹಾಕ್ಕೊಂಡಿರೋ ಹತ್ರ ನಮಗೆ 12 ನಾಟ್ ಬಂದಿತ್ತು. 12 ನಾಟ್ ಅಂದರೆ 12 ವೈರ್ ಬಂದಿದೆ. ಸೊ ಈ ರೀತಿ ಒಂದು ಡಿಸೈನ್ ಬರೋದಕ್ಕೆ 4 ವೈರ್ ಬೇಕಾಗುತ್ತೆ. 1 2 3 ಡಿಸೈನ್ ಬಂದಿದೆ. ಇಲ್ಲಿ ನಮಗೆ ಸೈಡಲ್ಲಿ ನಾವು ಬೇಸಲ್ಲಿ 4 ಲೈನ್ ಮಾತ್ರನೇ ಹಾಕ್ಕೊಂಡಿದ್ದು, ಹಾಗಾಗಿ ನಮಗೆ ಇಲ್ಲಿ 1 ಡಿಸೈನ್ ಬಂದಿದೆ. ಇವಾಗ ಈ ಕಡೆ ಸೈಡಲ್ಲಿ ನಾನು ಯಾವ ರೀತಿ ಹಾಕ್ಕೊಂಡೆ, ಈ ಕಡೆ ಸೈಡು ಮತ್ತು ಈ ಕಡೆ ಸೈಡಲ್ಲಿ ಅದೇ ರೀತಿ ಹಾಕ್ಕೋಬೇಕು. ಇವಾಗ ನಾನು ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ನೆಕ್ಸ್ಟು ನಾವು ಮಣಿನ ಸೇರಿಸ್ಕೊಂಡು ಡಿಸೈನ್ನ ಹಾಕೋಬೇಕಾಗುತ್ತೆ. ಇವಾಗ ನಾನು ಇದು ಒಂದು ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ನೆಕ್ಸ್ಟ್ ಯಾವ ರೀತಿ ಹಾಕೋಬೇಕಂತ. ಇವಾಗ ನೋಡಿ ನಾನು ಈ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಸುತ್ತು ಒಂದು ರೌಂಡು ಪೂರ್ತಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಹೀಗೆ ಈ ರೀತಿ ಬರುತ್ತೆ. ಸೊ ಇವಾಗ ಇಲ್ಲಿ ನಾವು ಬೀಡ್ಸ್ನ ಸೇರಿಸ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾವು ವಿ ಶೇಪಲ್ಲಿ 3 ನಾಟ್ ಹಾಕ್ಕೊಂಡಿದ್ದೀವಿ, ಇಲ್ಲಿ 3 ನಾಟ್ ಹಾಕ್ಕೊಂಡಿದ್ದೀವಲ್ವ, 3 ನಾಟ್ ಮಧ್ಯದಲ್ಲಿ 4 ವೈರ್ ಬಂದಿದೆ. ಈ 4 ವೈರ್ನ ತೊಗೊಂಡು ನಾವು ಮಣಿನ ಪೋಣಿಸ್ಕೋಬೇಕು. ನೋಡಿ ಒಂದೊಂದು ವೈರ್ಗೆ ಒಂದೊಂದು ಮಣಿನ ಪೋಣಿಸ್ಕೋಬೇಕು. ನೋಡಿ ಹೀಗೆ. ನೋಡಿ ಈ ರೀತಿ ಬರುತ್ತೆ. ಇದಾದಮೇಲೆ ಫಸ್ಟು ನೋಡಿ ಹೀಗೆ 4 ಮಣಿನ ಪೋಣಿಸ್ಕೊಂಡ್ಮೇಲೆ ಫಸ್ಟು ನೋಡಿ ಮಧ್ಯದಲ್ಲಿ 4 ಮಣಿನ ಪೋಣಿಸ್ಕೊಂಡ್ಮೇಲೆ ಮಧ್ಯದಲ್ಲಿ 2 ವೈರ್ ಇದೆಯಲ್ಲ, ಆ 2 ವೈರ್ನ ತೊಗೊಂಡು ಫಸ್ಟು ನಾವು ನಾಟ್ ಹಾಕೋಬೇಕಾಗತ್ತೆ. ವೈರು ಗ್ಯಾಪ್ ಬರ್ದಲ್ಲೇ ರೀತಿ ನೀವು ನೋಡಿಕೊಂಡು ನಾಟ್ ಹಾಕೋಬೇಕು. ಮಣಿಗೆ ಪಕ್ಕದಲ್ಲೇ ನಾಟ್ ಬರೋ ರೀತಿ ನೀವು ವೈರ್ನ ಎಳ್ಕೊಂಡು ನಾಟ್ ಹಾಕೋಬೇಕು. ಆವಾಗ ನಿಮಗೆ ವೈರ್ ಗ್ಯಾಪ್ ಬರೋದಿಲ್ಲ. ನೋಡಿ ಹೀಗೆ. ಇವಾಗ ಇದಾದಮೇಲೆ ಈ ನಾಟಲ್ಲಿ ಬಂದಿರೋ ಎಡಭಾಗದಲ್ಲಿ ಬಂದೈತಲ್ಲ ವೈರು, ಈ ವೈರು ಮತ್ತು ಇನ್ನೊಂದು ಮಣಿ ಪೋಣಿಸ್ಕೊಂಡಿದ್ದೀವಲ್ವ, ನೋಡಿ ಈ 2 ವೈರು, ಈ ನಾಟಲ್ಲಿ ಬಂದಿರೋ ಈ ವೈರು, ಈ ಮಣಿ ಪೋಣಿಸ್ಕೊಂಡಿದ್ದೀವಲ್ಲ ಈ ವೈರು, ಈ 2 ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕೋಬೇಕು. ನೋಡಿ ಹೀಗೆ.
ನೋಡಿ ಇವಾಗ 2 ನಾಟ್ ಕಂಪ್ಲೀಟ್ ಆಯ್ತಲ್ವಾ. ಈ ಕಡೆ ಬಲಭಾಗದಲ್ಲಿ ಬಂದಿದೆಯಲ್ಲ ಫಸ್ಟ್ ನಾಟ್ ಹಾಕೊಂಡ್ವಲ್ಲ, ಅದರಲ್ಲಿ ಬಲಭಾಗದಲ್ಲಿ ಬಂದಿರೋ ವೈರು ಮತ್ತು ಈ ಬಲಭಾಗದಲ್ಲಿ ಮಣಿ ಹಾಕ್ಕೊಂಡಿದ್ದೀವಲ್ವ ಈ ವೈರ್, ಈ 2 ವೈರ್ನ ಸೇರಿಸಿ ನಾವು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿ 3 ನಾಟ್ ಆಯ್ತಲ್ಲ, ಇಲ್ಲಿ ಇಂಟು ಮಾರ್ಕ್ ಬಂದಿದೆಯಲ್ಲ 2 ವೈರು, ಈ 2 ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ನಮಗಿಲ್ಲಿ ಡೈಮಂಡ್ ಶೇಪಲ್ಲಿ ನಾಟ್ ಬಂದಿದೆ, 4 ನಾಟ್ ಬರಬೇಕು. ಇವಾಗ ಇಲ್ಲ ಆಯ್ತಲ್ವ. ಇವಾಗ ಈ ಕಡೆ ಸೈಡಲ್ಲಿ ತೊಗೊಳ್ಳೋಣ. ನೋಡಿ ಈ 3 ನಾಟು, ಈ 3 ನಾಟ್ ಮಧ್ಯದಲ್ಲಿ 4 ವೈರ್ ಬಂದಿದೆ. ಆ 4 ವೈರ್ನ ತೊಗೊಂಡು ನಾವು ಫಸ್ಟು ಮಣಿನ ಪೋಣಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ. ನೋಡಿ 4 ಮಣಿ ಪೋಣಿಸ್ಕೊಂಡ್ಮೇಲೆ ಮಧ್ಯದಲ್ಲಿ ಇದೆಯಲ್ಲ 2 ವೈರು, ಈ 2 ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕೋಬೇಕು. ನೋಡಿ ಹೀಗೆ. ಇವಾಗ ಈ 2 ವೈರ್, ಈ ಇಂಟು ಮಾರ್ಕು, ಈ ಇಂಟು ಮಾರ್ಕ್ ಬಂದಿದೆ ನೋಡಿ. ನಾವೇನು 4 ವೈರ್ ತೊಗೊಂಡಿದ್ವಿ ಅದರಲ್ಲಿ ಈ ಇಂಟು ಮಾರ್ಕು, ಈ ಇಂಟು ಮಾರ್ಕ್ ಬಂದಿದೆಯಲ್ಲ, ಆ ವೈರ್ಗಳನ್ನ ತೊಗೊಂಡು ನಾವು ನಾಟ್ ಹಾಕೋಬೇಕು. ನೋಡಿ ಫುಲ್ಲು ಟೈಟಾಗಿ ಎಳ್ಕೊಂಡು ನಾಟ್ ಹಾಕೋಬೇಕು. ಇಲ್ಲಾಂದರೆ ನಮಗೆ ವೈರ್ ಗ್ಯಾಪ್ ಬಂದ್ಬಿಡುತ್ತೆ. ವೈರ್ ಗ್ಯಾಪ್ ಅಂದರೆ ಚೆನ್ನಾಗಿ ಕಾಣೋದಿಲ್ಲ. ನೋಡಿ ಇವಾಗ ಈ ಕಡೆ ಇಂಟು ಮಾರ್ಕಲ್ಲಿ ಇದೆಯಲ್ಲ ವೈರು, ಈ 2 ವೈರ್ನ ತೊಗೊಂಡು ನಾಟ್ ಹಾಕೋಬೇಕು. ಇವಾಗ ಮೇಲ್ಭಾಗದಲ್ಲಿ ಇಂಟು ಮಾರ್ಕಲ್ಲಿ ಬಂದಿದೆಯಲ್ಲ, ಈ 2 ವೈರ್ನ ತೊಗೊಂಡು ನಾಟ್ ಹಾಕೋಬೇಕು. ನೋಡಿ ಹೀಗೆ ಈ ರೀತಿ ಹಾಕ್ಕೋಬೇಕು. ಇವಾಗ ಎಲ್ಲ ಕಡೆಯೂ ಅಷ್ಟೇ ಈ ಲೈನ್ ಪೂರ್ತಿಯಾಗಿ ನಾವು ಇದೇ ರೀತಿ 4 ವೈರ್ನ ತೊಗೊಂಡು ಮಣಿನ ಪೋಣಿಸ್ಕೊಂಡು ನಾಟ್ ಹಾಕ್ಕೋಬೇಕು. ಇವಾಗ ಇನ್ನೊಂದು ನಾಟ್ನ ನಾನು ತೋರಿಸ್ಕೊಡ್ತೀನಿ. ನೋಡಿ ಮಧ್ಯದಲ್ಲಿರೋ 4 ವೈರ್ನ ತೊಗೊಂಡಿದ್ದೀನಿ. 4 ವೈರಿಗೂ ನಾನಿಲ್ಲಿ ಮಣಿನ ಪೋಣಿಸ್ಕೊತಾ ಇದ್ದೀನಿ. ಒಂದೊಂದು ವೈರಿಗೆ ಒಂದೊಂದು ಮಣಿನ ಪೋಣಿಸ್ಕೊತಾ ಇದ್ದೀನಿ. ಸೊ ಇದು ಆಮ್ಲ ಬೀಡ್ಸ್ ಅಲ್ವಾ, ಇದು ಸ್ವಲ್ಪ ಹೋಲ್ಸ್ ದೊಡ್ಡದಾಗಿರುತ್ತೆ. ನೀವು ಇದೇ ಥರ ಬೀಡ್ಸ್ನ ಯೂಸ್ ಮಾಡಬೇಕಂತ ಏನಿಲ್ಲ, ಪ್ಲೈನ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಡಿಸೈನ್ ಬೀಡ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಹೋಲು ದೊಡ್ಡದಾಗಿರಬೇಕು, ವೈರ್ ತೂರುವಷ್ಟು ಹೋಲ್ ದೊಡ್ಡದಾಗಿರಬೇಕು. 2 ವೈರ್ ತೂರುವಷ್ಟು ಹೋಲ್ ದೊಡ್ಡದಾಗಿರಬೇಕು. ಯಾಕೆಂದರೆ ನಾವು ಫಿನಿಶಿಂಗ್ ಮಾಡಬೇಕಾದ್ರೆ ಮತ್ತೆ ಮಣಿ ಒಳಭಾಗಕ್ಕೆ ವೈರ್ ತೂರಿಸ್ಕೋಬೇಕಾಗತ್ತೆ. ಸೊ 2 ವೈರ್ ತೂರುವಷ್ಟು ನಮಗೆ ಹೋಲ್ ದೊಡ್ಡದಾಗಿದೆ. ನೀವು ಯಾವ ಬೀಡ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ ಇವಾಗ 4 ಮಣಿ ಪೋಣಿಸ್ಕೊಂಡಿದ್ದೀನಿ. ಸೆಂಟ್ರಲ್ಲಿರೋ 2 ವೈರ್ನ ತೊಗೊಂಡು ಫಸ್ಟು ನಾನಿಲ್ಲಿ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಈ ನಾಟಲ್ಲಿ ಬಂದಿರೋ ಎಡಭಾಗದಲ್ಲಿ ಬಂದಿರೋ ವೈರು ಮತ್ತು ಎಡಭಾಗದಲ್ಲಿ ಮಣಿ ಪೋಣಿಸ್ಕೊಂಡಿದ್ದಲ್ವ ಆ ವೈರ್ನ ತೊಗೊಂಡು ನಾನಿಲ್ಲಿ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ
ಬಲಭಾಗದಲ್ಲಿ ಬಂದಿರೋ ಫಸ್ಟ್ ನಾಟಲ್ಲಿ ಬಲಭಾಗದಲ್ಲಿ ಬಂದಿದೆಯಲ್ಲ ವೈರು, ಆ ವೈರು ಮತ್ತು ಬಲಭಾಗದಲ್ಲಿ ಮಣಿ ಪೋಣಿಸ್ಕೊಂಡಿದ್ದೀವಲ್ವ ಆ ವೈರ್ನ ತೊಗೊಂಡು ನಾನು ನಾಟ್ ಹಾಕೋತಾ ಇದ್ದೀನಿ. ಇವಾಗ ಮೇಲ್ಭಾಗದಲ್ಲಿ 2 ವೈರ್ ಇದೆಯಲ್ಲ, ಈ 2 ವೈರ್ನ ತೊಗೊಂಡು ನಾನಿಲ್ಲಿ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಸೊ ನೋಡಿ ಈ ರೀತಿ ಬಂದಿದೆ. ಇವಾಗ ನೋಡಿದ್ರಲ್ಲ ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು, ಇವಾಗ ನೋಡಿ ಇಲ್ಲಿ ವಿ ಶೇಪಲ್ಲಿ ಬಂದಿದೆಯಲ್ಲ 3 ನಾಟು, ಮತ್ತು ಇಲ್ಲಿ ವಿ ಶೇಪಲ್ಲಿ ಬಂದಿದೆಯಲ್ಲ 3 ನಾಟು, ಈ 4 ಅದು ಮಧ್ಯದಲ್ಲಿರೋ 4 ವೈರ್ನ ತೊಗೋಬೇಕು, ಮಣಿ ಪೋಣಿಸ್ಕೊಂಡು ಇಲ್ಲಿ ಇದೇ ರೀತಿ ನಾಟ್ ಹಾಕ್ಕೋಬೇಕು. ಅದಾದಮೇಲೆ ನೋಡಿ ಇಲ್ಲಿ 4 ವೈರ್ ಬಂದಿದೆಯಲ್ಲ, ಈ 4 ವೈರ್ಗೆ ಮಣಿ ಪೋಣಿಸ್ಕೊಂಡು ನಾಟ್ ಹಾಕ್ಕೋಬೇಕು. ನೆಕ್ಸ್ಟ್ ಈ 4 ವೈರ್ಗೆ ಮತ್ತು ಈ 4 ವೈರ್ಗೆ ಇನ್ನೊಂದು ಈ 4 ವೈರ್ಗೆ ಇದಿಷ್ಟು ಹಾಕ್ಕೋಬೇಕಾಗತ್ತೆ. ಸೊ 4 ಈ ನಾಟ್ ಸೆಂಟ್ರಲ್ ಬಂದಿರೋ 4 ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು, ಮಣಿ ಪೋಣಿಸ್ಕೊಂಡು ನಾಟ್ ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ಇದನ್ನು ಯಾವ ರೀತಿ ಹಾಕೋದು ನೋಡಿದ್ರಲ್ಲ, ಇವಾಗ ನಾನು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ನಾನು ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಒಂದು ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಮಗೆ ಈ ರೀತಿ ಬರುತ್ತೆ. ಇವಾಗ ನಮಗೆ ನೆಕ್ಸ್ಟ್ ಲೈನ್ನ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಇಲ್ಲಿ ಡೈಮಂಡ್ ಹಾಕ್ಕೊಂಡಿದ್ದೀವಲ್ವ, ಇಲ್ಲಿ ಮತ್ತು ಇಲ್ಲಿ ಡೈಮಂಡ್ ಬಂದಿದೆಯಲ್ಲ, ಈ 2 ಡೈಮಂಡ್ ಸೆಂಟ್ರಲ್ಲಿ ನಮಗೆ 4 ವೈರ್ ಬರುತ್ತೆ. ನೋಡಿ ಈ ಡೈಮಂಡಲ್ಲಿ ಸೆಂಟ್ರಲ್ಲಿ ಮತ್ತು ಈ ಡೈಮಂಡಲ್ಲಿರೋ ಸೆಂಟ್ರಲ್ಲಿರೋ 4 ವೈರ್ನ ತೊಗೊಂಡು ನಾವು ಮಣಿನ ಪೋಣಿಸ್ಕೋಬೇಕು. ಸೊ ನಾವು ಫಸ್ಟ್ ಲೈನಲ್ಲಿ ಯಾವ ರೀತಿ ಹಾಕ್ಕೊಂಡ್ವಿ ಮಣಿ ಪೋಣಿಸ್ಕೊಂಡು, ಸೇಮ್ ಅದೇ ರೀತಿಯೇ ಇಲ್ಲಿ ಕೂಡ ನಾವು ಹಾಕ್ಕೋಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ಹಾಕೋರಿಗೆ ಅಂದ್ಬಿಟ್ಟು ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಹೇಗೆ ಪೋಣಿಸ್ಕೊಳ್ಬೇಕು, 4 ಮಣಿನ ಪೋಣಿಸ್ಕೊಂಡು. ನೋಡಿ ಇಲ್ಲಿ ನಾವು 4 ಮಣಿ ಪೋಣಿಸ್ಕೊಂಡು ಇಲ್ಲಿ ನಾವು ಡೈಮಂಡ್ನ ಯಾವ ರೀತಿ ಹಾಕ್ಕೊಂಡ್ವಿ, 4 ನಾಟ್ ಯಾವ ರೀತಿ ಹಾಕ್ಕೊಂಡ್ವಿ, ಇಲ್ಲಿ ಕೂಡ ಅದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ಇಲ್ಲಿ ನಾವು ಫಸ್ಟ್ ಲೈನ್ ನಾವು ಯಾವ ರೀತಿ ಹಾಕ್ಕೊಂಡ್ವಿ, ಮಿಕ್ಕಿದ ಎಲ್ಲ ಲೈನ್ಗಳು ನಾವು ಅದೇ ರೀತಿ ಬ್ಯಾಸ್ಕೆಟ್ ಹೈಟ್ ಪೂರ್ತಿ ನಾವು ಅದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ಆವಾಗ ನಮಗೆ ನೀಟಾಗಿ ಡಿಸೈನ್ ಬರುತ್ತೆ. ನೀವು 2 ಲೈನ್ ಕಂಪ್ಲೀಟ್ ಮಾಡಾದ್ಮೇಲೆ ನಿಮಗೆ ಡಿಸೈನ್ ಕ್ಲಿಯರಾಗಿ ಬರುತ್ತೆ. ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಕಲಿ ಅಂಥವ್ರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಇನ್ನೊಂದು 2 ನಾಟ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಹೀಗೆ ಫಸ್ಟು ಮಧ್ಯದಲ್ಲಿರೋ 2 ವೈರ್ನ ತೊಗೊಂಡು ನಾಟ್ ಹಾಕ್ಕೋಬೇಕು. ಅದಾದಮೇಲೆ ನೋಡಿ ಇಲ್ಲಿ ಇಂಟು ಮಾರ್ಕಲ್ಲಿ ಇದೆಯಲ್ಲ, ಈ 2 ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ಮತ್ತು ನೋಡಿ ಇವಾಗ ಈ ಕಡೆ ಸೈಡಲ್ಲಿ ಇಂಟು ಮಾರ್ಕಲ್ಲಿ ಇದೆಯಲ್ಲ, ಈ ಇಂಟು ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕೋಬೇಕು. ಮತ್ತು ನೋಡಿ ಮೇಲ್ಭಾಗದಲ್ಲಿ ಇಂಟು ಮಾರ್ಕಲ್ಲಿ ಬಂದಿದೆಯಲ್ಲ, ಈ 2 ವೈರ್ನ ತೊಗೊಂಡು ಒಂದು ನಾಟ್ ಹಾಕೋಬೇಕು. ನೋಡಿ ಹೀಗೆ. ಇವಾಗ ನೀವು ಇಲ್ಲಿ ನೋಡ್ಬೋದು, ನೋಡಿ ನಮಗೆ ಡಿಸೈನ್ ನೀಟಾಗಿ ಕಾಣಿಸುತ್ತೆ. ಇನ್ನೊಂದು ಈ ಕಡೆ ಸೈಡಲ್ಲಿ ಬಂದು ನಾಟ್ ಹಾಕ್ಕೊಂಡ್ರೆ ನಮಗೆ ಕ್ಲಿಯರಾಗಿ ಡಿಸೈನ್ ಕಾಣಿಸುತ್ತೆ. ನೋಡಿ ಇವಾಗ ಈ ಕಡೆ ಡೈಮಂಡಲ್ಲಿ ಬಂದಿರೋ 2 ವೈರು, ಈ ಕಡೆ ಡೈಮಂಡಲ್ಲಿ ಬಂದಿರೋ 2 ವೈರ್ನ ತೊಗೊಂಡು ನಾನಿಲ್ಲಿ ಮಣಿನ ಪೋಣಿಸ್ಕೊತಾ ಇದ್ದೀನಿ. ನೋಡಿ 4 ಮಣಿ ಪೋಣಿಸ್ಕೊಂಡ್ಮೇಲೆ ಫಸ್ಟು ಮಧ್ಯದಲ್ಲಿದೆಯಲ್ಲ, ಈ 2 ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ಸೊ ಇವಾಗ ನಾನು ಇಲ್ಲೇನು ಸ್ಟೆಪ್ ತೋರಿಸ್ಕೊಡ್ತಾ ಇದ್ದೀನಲ್ಲ, ಇದೇ ಸ್ಟೆಪ್ಪೇ ನಾವು ಬ್ಯಾಸ್ಕೆಟ್ ಹೈಟ್ ಎಷ್ಟು ಹೈಟ್ ಬೇಕೋ ನೀವು ಅಷ್ಟು ಹೈಟು ಇದೇ ರೀತಿಯೇ ಹಾಕೋಬೇಕಾಗತ್ತೆ. ನೋಡಿ ಇವಾಗ ಈ ಕಡೆ ಸೈಡಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಲೆಫ್ಟ್ ಸೈಡಲ್ಲಿ
ಆ ಇಂಟು ಮಾರ್ಕಲ್ಲಿರೋ 2 ವೈರ್ನ ತೊಗೊಂಡು ನಾಟ್ ಹಾಕೋಬೇಕು. ಈಗ ಮತ್ತೆ ರೈಟ್ ಸೈಡಲ್ಲಿ ಇಂಟು ಮಾರ್ಕಲ್ಲಿ ಇದೆಯಲ್ಲ, ಈ 2 ವೈರ್ನ ತೊಗೊಂಡು ನಾಟ್ ಹಾಕೋಬೇಕು. ಇವಾಗ ಮೇಲ್ಭಾಗದಲ್ಲಿ ನೋಡಿ ಇಂಟು ಮಾರ್ಕಲ್ಲಿ ಇದೆಯಲ್ಲ, ಈ 2 ವೈರ್ನ ತೊಗೊಂಡು ನಾವು ನಾಟ್ ಹಾಕೋಬೇಕು. ನೋಡಿ ಹೀಗೆ ನೋಡಿ. ಇವಾಗ ನಮಗಿಲ್ಲಿ ನೀಟಾಗಿ ಡಿಸೈನ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಬರುತ್ತೆ. ಇವಾಗ ಇಲ್ಲಿ ನಾನು ಯಾವ ರೀತಿ ತೋರಿಸ್ಕೊಟ್ಟೆ ಅದೇ ರೀತಿ ಈ ಲೈನ್ ಪೂರ್ತಿಯಾಗಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ನಮಗೆ 4 ನಾಟ್ ಬಂದಿದೆ, 1 ಡೈಮಂಡ್ ಬಂದಿದೆಯಲ್ಲ, ಇದೇ ರೀತಿ 4 ಡೈಮಂಡ್ಸ್ ಬರಬೇಕು. 1 2 3 4 ಡೈಮಂಡ್ ಬರೋ ರೀತಿ ನಾವು ಹಾಕ್ಕೋಬೇಕು. ಅಷ್ಟು ಎತ್ತರದವರೆಗೂ ನಾನು ಹಾಕೋತೀನಿ. ಇವಾಗ ನಾನು ಇಲ್ಲೇನು ತೋರಿಸ್ಕೊಟ್ಟೆ ಇದೇ ರೀತಿ ನೀವು 4 ವೈರ್ನ ತೊಗೊಂಡು ನೋಡಿ, ಈ ಡೈಮಂಡು ಮಧ್ಯದಲ್ಲಿ ಸೆಂಟ್ರಲ್ ಬರೋ 4 ವೈರ್ಗೆ ನೀವು ಮಣಿ ಪೊಣ್ಸ್ಕೊಂಡು ನಾಟ್ ಹಾಕ್ಕೋಬೇಕು. ಮತ್ತೆ ಅಷ್ಟೇ ಅದ್ರ ಪಕ್ಕದಲ್ಲಿ ನೋಡಿ ಈ ಡೈಮಂಡು ಇದೆಯಲ್ಲ, ಅದರಲ್ಲಿ 4 ವೈರ್ ಬಂದಿದೆ, ಈ 4 ವೈರು. ಅದಾದಮೇಲೆ ನೋಡಿ ಈ 2 ಡೈಮಂಡ್ ಮಧ್ಯದಲ್ಲಿ 4 ವೈರ್ ಬಂದಿದೆ. ಇದೇ ರೀತಿಯೇ ನೀವು ಮಣಿನ ಪೊಣ್ಸ್ಕೊಂಡು ಎತ್ತರನ ನಿಮ್ಗೆ ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರನ ಹಾಕ್ಕೊಳ್ಬೇಕು. ಇವಾಗ ನಾನು ಇಲ್ಲೇನು ಡೈಮಂಡ್ ಬಂದಿದೆಯಲ್ಲ, ಇದೇ ರೀತಿ 4 ಡೈಮಂಡ್ ಬರೋ ರೀತಿ ಹಾಕೋತೀನಿ. ಈ ರೌಂಡ್ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಇನ್ನೂ 2 ರೌಂಡ್ ನಾನು ಕಂಪ್ಲೀಟ್ ಮಾಡಿಕೊಂಡು ಇವಾಗ ಈ ಬ್ಯಾಸ್ಕೆಟಿಗೆ ಎತ್ತರ ಪೂರ್ತಿಯಾಗಿ ಹಾಕ್ಕೊಂಡು ಫಿನಿಶಿಂಗ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನಿಲ್ಲಿ ಎತ್ತರ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 ಹಿಂಗೆ ಎಣಿಸಿದ್ರು ನಮಗೆ 4 ನಾಟ್ ಬರುತ್ತೆ. 1 2 3 4 ಹಿಂಗೆ ಎಣಿಸಿದ್ರು ನಮಗೆ 4 ನಾಟಿಂದು 4 ಡೈಮಂಡ್ ಬರುತ್ತೆ. ಸೊ ಇದನ್ನು ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಎತ್ತರ ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣುತ್ತೆ ನೋಡಿ, ನೋಡ್ಬೋದು ನೀವಿಲ್ಲಿ ಈ ರೀತಿ ಬರುತ್ತೆ. ಸೊ ನೋಡಿ ಈ ಬ್ಯಾಸ್ಕೆಟಿಗೆ ನಾನೇನು 100 ಗ್ರಾಮ್ ಮಣಿ ತೊಗೊಂಡಿದ್ನಲ್ಲ, 100 ಗ್ರಾಮ್ ಮಣಿಯಲ್ಲಿ ನನಗೆ ಇನ್ನೂ ಇಷ್ಟು ಮಣಿ ಮಿಕ್ಕಿದೆ. ನೀವು ಬೇಕಾದರೆ ಇದನ್ನು ಹ್ಯಾಂಡಲಿಗೆ ಕೂಡ ಯೂಸ್ ಮಾಡ್ಕೋಬೋದು. ಸೊ ಈ ಬ್ಯಾಗಿಗೆ ಬಂದು ಒಂದು 70 ರಿಂದ 80 ಗ್ರಾಮ್ ಅಷ್ಟು ಮಣಿ ಬೇಕಾಗತ್ತೆ. ಇನ್ ಕೇಸ್ ನಿಮ್ಮನ್ನ ಚೂರು ದೊಡ್ಡದಾಕೊಳ್ಳೋದಾದರೆ ಒಂದು 100 ಗ್ರಾಮ್ ಅಷ್ಟು ಮಣಿ ಬೇಕಾಗುತ್ತೆ. ಸೇಮ್ ಕಲರ್ ಮಣಿ ಸಿಗೋದಿಲ್ಲ ಒಂದೊಂದು ಸತಿ, ಹಾಗಾಗಿ ನಾನು ಒಂದೇ ಸತಿ 100 ಗ್ರಾಮ್ ಅಷ್ಟು ಮಣಿ ತೊಗೊಂಡು ಬಂದಿದ್ದೆ. ಅದರಲ್ಲಿ ನನಗೆ ಇನ್ನೂ ಇಷ್ಟು ಮಣಿ ಮಿಕ್ಕಿದೆ. ಸೊ ಇವಾಗ ಇದನ್ನು ಫಿನಿಶಿಂಗ್ನ ಯಾವ ರೀತಿ ಮಾಡೋದಂತ ನೋಡೋಣ. ಫಿನಿಶಿಂಗ್ ಮಾಡೋದಕ್ಕೆ ಮುಂಚೆ ಈ ಬ್ಯಾಗ್ನ ನಾನು ಉಲ್ಟಾ ಮಾಡ್ಕೋತಾ ಇದ್ದೀನಿ. ಸೊ ಇದು ಸ್ಮಾಲ್ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಈಸಿಯಾಗಿ ಉಲ್ಟಾ ಮಾಡ್ಕೋಬೋದು, ಬೀಟ್ಸ್ ಬೇರೆ ಹಾಕಿದ್ದೀವಲ್ವಾ. ಸೊ ಇದನ್ನು ನಾವು ಹಾಗೆ ವೈರ್ ಒಳಭಾಗಕ್ಕೆ ತೂರಿಸ್ಕೋಬೇಕಾದ್ರೆ ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಮಗೆ ಸರಿಯಾಗಿ ತೂರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಕಷ್ಟ ಅನಿಸುತ್ತೆ. ಸೊ ಉಲ್ಟಾ ಮಾಡ್ಕೊಂಡಾಗ ನಮ್ಗೆ ಈಸಿ ಆಗುತ್ತೆ. ಸೊ ನೋಡಿ ಈಸಿಯಾಗಿ ಉಲ್ಟಾನು ಮಾಡ್ಕೋಬೋದು. ನೋಡಿ ಈಗ ಉಲ್ಟಾ ಮಾಡಿಕೊಂಡು ಈ ವೈರ್ ಇದೆಯಲ್ಲ ನೋಡಿ, ನಾವು ಕ್ರಾಸ್ ಕಟ್ ಬ್ಯಾಸ್ಕೆಟಿಗೆ ಯಾವ ರೀತಿ ಈ ರೀತಿ ನೋಡಿ ಯಾವ ರೀತಿ ಕ್ರಾಸಾಗಿ ನಾವು ತೂರಿಸ್ಕೋತೀವಿ ವೈರ್ನ, ಇಲ್ಲಿ ಕೂಡ ನಾವು ಅದೇ ರೀತಿಯೇ ವೈರ್ನ ತೂರಿಸ್ಕೋಬೇಕಾಗತ್ತೆ ಕ್ರಾಸಾಗಿ. ನೋಡಿ ಫಸ್ಟ್ ಒಂದು ನಾಟಲ್ಲಿ ಮೇಲ್ಭಾಗದಲ್ಲಿರೋ ನಾಟಲ್ಲಿ 2 ವೈರ್ ಬಂದಿದೆಯಲ್ಲ, ಬಲಭಾಗದಲ್ಲಿರೋ ವೈರು ಎಡಭಾಗಕ್ಕೆ ಬರಬೇಕು, ಎಡಭಾಗದಲ್ಲಿರೋ ವೈರು ಬಲಭಾಗಕ್ಕೆ ಬರಬೇಕು. ನೋಡಿ ಹೀಗೆ ತೋರಿಸ್ಕೋಬೇಕಾಗತ್ತೆ ನಾವು. ಸೊ ನಾನಿಲ್ಲಿ ವಿ ಶೇಪಲ್ಲಿ ವೈರ್ನ ಕಟ್ ಮಾಡ್ಕೋತೀನಿ. ಸೊ ನೀವು ಬ್ಯಾಸ್ಕೆಟ್ ಸೀದಾ ಮಾಡ್ಕೊಂಡೆ ಒಳಭಾಗಕ್ಕೆ ವೈರ್ನ ತೂರಿಸ್ಕೋಬೋದು. ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣೋದಿಲ್ಲ ಅಂತ ಹೇಳಿ ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಮತ್ತು ತೂರಿಸೋದಕ್ಕೂ ಅಷ್ಟೇ ಈಸಿಯಾಗಿ ತೋರಿಸ್ಕೋಬೋದು, ಹಾಗಾಗಿ ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ. ನೋಡಿ ಫಸ್ಟು ನಾಟಲ್ಲಿ ಬಂದಿರೋ 2 ವೈರ್ ಇದೆಯಲ್ಲ, 2 ವೈರಲ್ಲಿ ಬಲಭಾಗದಲ್ಲಿರೋ ವೈರ್ನ ಎಡಭಾಗದಲ್ಲಿ ನಾನು ತೋರಿಸ್ಕೋತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ನೋಡಿ, ಫಸ್ಟ್ ನಾಟಲ್ಲೇ ತೂರಿಸ್ಕೋಬಾರ್ದು, ಸೆಕೆಂಡ್ ನಾಟಿಗೆ ನಾವು ಈ ವೈರ್ನ ತೂರಿಸ್ಕೋಬೇಕಾಗತ್ತೆ. ಫಸ್ಟ್ ನಾಟಿಗೆ ತೂರಿಸ್ಕೊಂಡ್ರೆ ನಾಟು ಬಿಚ್ಕೊಂಡು ಬಿಡುತ್ತೆ. ಸೊ ಫಸ್ಟ್ ನಾಟಿಗೆ ತೂರಿಸ್ಕೋಬಾರ್ದು, ಸೆಕೆಂಡ್ ನಾಟಿಂದ ನಾವು ತೂರಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಅಲ್ವಾ, 2 ವೈರು ತೂರುವಷ್ಟು ಬೀಡ್ಸಿಗೆ ಹೋಲ್ ಇರಬೇಕು, ಅಂದರೆ ಮಣಿಗೆ ತೂತ ಇರಬೇಕು. ನೋಡಿ ಈಗ ಫಸ್ಟು
ನಾವು ಮಣಿ ಪೋಣಿಸ್ಕೋಬೇಕಾದ್ರೆ ಒಂದು ವೈರ್ ತೋರಿಸಿದ್ವಿ. ಇವಾಗ ಈ ವೈರ್ಗಳನ್ನ ನಾವು ಒಳಭಾಗಕ್ಕೆ ತೋರಿಸ್ಬೇಕಾದ್ರೆ ಇನ್ನೊಂದು ವೈರ್ ತೋರಿಸ್ತಾ ಇದ್ದೀವಿ. 2 ವೈರ್ ಆಯಿತು. 2 ವೈರ್ ತೂರೋ ಅಷ್ಟು ನಮಗೆ ಹೋಲ್ ಇರಬೇಕು. ಅಂಥ ಮಣಿನ ನೀವು ಯಾವ ಡಿಸೈನ್ ಬೇಕಾದರೂ ಮಣಿ ತೊಗೋಬೋದು. ಇವಾಗ ಮಾರ್ಕೆಟಲ್ಲಿ ತುಂಬ ಡಿಸೈನ್ಸ್ ಅವೈಲಬಲ್ ಇದೆ. ಸೊ ನೋಡಿ, ಇದೇ ರೀತಿ ವೈರ್ ಎಷ್ಟು ಲೆಂತಲ್ಲಿ ನಮಗೆ ಬರುತ್ತೆ ಅಷ್ಟು ಲೆಂತಲ್ಲಿ ನೀವು ಬ್ಯಾಸ್ಕೆಟಿಗೆ ವೈರ್ಗಳನ್ನ ತೂರಿಸ್ಕೋಬೇಕಾಗತ್ತೆ. ಏಕೆಂದರೆ ನೀವು 4ರಿಂದ 5 ನಾಟಿಗೂ ತೂರಿಸ್ಕೊಂಡು ಕಟ್ ಮಾಡ್ಕೋಬೋದು. ಬಟ್ ನಿಮಗೆ ಬ್ಯಾಸ್ಕೆಟ್ ಅಷ್ಟು ಚೆನ್ನಾಗಿ ಸ್ಟಿಫಾಗಿ ಬರೋದಿಲ್ಲ. ನೀವು ವೈರ್ ಎಷ್ಟು ಉದ್ದ ಮಿಕ್ಕಿರುತ್ತೆ ಅಷ್ಟು ಉದ್ದನೂ ನೀವು ವೈರ್ ಒಳಭಾಗಕ್ಕೆ ತೂರಿಸ್ಕೊಂಡ್ರೆ ನಿಮಗೆ ಬ್ಯಾಸ್ಕೆಟ್ ಕೂಡ ತುಂಬ ಬಿಗಿಯಾಗಿ ಬರುತ್ತೆ, ಸ್ಟಿಫಾಗಿ ಬರುತ್ತೆ, ಮತ್ತು ಬೇಗ ಹಾಳಾಗೋದು ಇಲ್ಲ. ವೈರ್ ಒಳಭಾಗದಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಎಷ್ಟು ಲೆಂತಲ್ಲಿ ಬರುತ್ತೋ ಅಷ್ಟು ಲೆಂತಲ್ಲೂ ನಾವು ವೈರ್ನ ತೂರಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಎಡಭಾಗದಲ್ಲಿರೋ ವೈರ್ನ ನಾನು ಬಲಭಾಗಕ್ಕೆ ತೊಗೊಳ್ತಾ ಇದ್ದೀನಿ. ಬಲಭಾಗಕ್ಕೆ ತೊಗೊಂಡಾಗಲೂ ಅಷ್ಟೇ ಫಸ್ಟು ನಾಟಲ್ಲಿ ತೂರಿಸ್ಕೋಬಾರ್ದು, ಸೆಕೆಂಡ್ ನಾಟಿಂದನೇ ನಾವು ವೈರ್ನ ತೂರಿಸ್ಕೋಬೇಕಾಗತ್ತೆ. ಸೊ ಪ್ರತಿಯೊಂದು ಬ್ಯಾಸ್ಕೆಟಿಗೂ ಅಷ್ಟೇ, ದೊಡ್ಡ ಸೈಜ್ ಬ್ಯಾಸ್ಕೆಟ್ ನೀವು ವೈರು ಎಷ್ಟು ಲೆಂತಲ್ಲಿ ಬರುತ್ತೋ ಅಷ್ಟು ಲೆಂತಲ್ಲೂ ನೀವು ವೈರ್ನ ತೂರಿಸ್ಕೊಳ್ಳಿ. ಈಗ ನೀವು ವೈರ್ ಕಟ್ ಮಾಡಿದ್ರು ಆ ವೈರ್ ವೇಸ್ಟ್ ಅಲ್ವಾ, ವೇಸ್ಟ್ ಆಗೋ ಬದಲು ಬ್ಯಾಸ್ಕೆಟ್ ನಮಗೆ ತುಂಬ ಸ್ಟಿಫಾಗಿ ಗಟ್ಟಿಯಾಗಿ ಕೂಡ ಬರುತ್ತೆ. ಹಾಗಾಗಿ ನಾನು ಎಷ್ಟು ಲೆಂತಲ್ಲಿ ಬರುತ್ತೆ ಅಷ್ಟು ಲೆಂತಲ್ಲೂ ನಾನು ವೈರ್ಗಳನ್ನ ತೋರಿಸ್ಕೋತೀನಿ. ಇದು ಒಂದೇ ಬ್ಯಾಸ್ಕೆಟ್ ಅಂತಲ್ಲ, ಪ್ರತಿಯೊಂದು ಬ್ಯಾಸ್ಕೆಟಲ್ಲೂ ಅಷ್ಟೇ ನಾನು ವೈರ್ ಎಷ್ಟು ಲೆಂತಲ್ಲಿ ಬರುತ್ತೋ ಅಷ್ಟು ಲೆಂತಲ್ಲಿ ನಾನು ತೋರಿಸ್ಕೋತೀನಿ. ತುಂಬ ಚಿಕ್ಕದಾದಾಗ ತೂರ್ಸೋಕ್ಕಾಗಲ್ಲ ಅನ್ನೋ ಹಾಗಿದ್ದಾಗ ಮಾತ್ರ ನಾನು ಆ ವೈರ್ಗಳನ್ನ ಕಟ್ ಮಾಡ್ಕೋತೀನಿ. ಸೊ ನೀವು ಬೇಕಾದರೆ ನಂಗೆ ಅಷ್ಟೊಂದು ವೈರ್ ತೂರ್ಸೋಕ್ಕಾಗಲ್ಲ ಅಂತಂದರೆ ನೀವು 4ರಿಂದ 5 ನಾಟಿಗೆ ನೀವು ತೂರಿಸ್ಕೋಬೋದು. ತೂರಿಸ್ಬಿಟ್ಟು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೋದು. ನೋಡಿ ಹೀಗೆ ನೋಡಿ, ಫಸ್ಟು ನಾಟಲ್ಲಿ ವೈರ್ನ ತೂರಿಸ್ಕೊಂಡಿದ್ದಾಯ್ತಲ್ವ. ಇವಾಗ ಈ ಕಡೆ ಸೈಡಲ್ಲಿರೋದು ಅಷ್ಟೇ ನೋಡಿ, ಸೆಕೆಂಡ್ ನಾಟಿಗೆ ನಾವು ವೈರ್ನ ತೋರಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ. ಈ ವೈರ್ ತುದಿನ ನೀವು ವಿ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ವೈರ್ನ ಒಳಭಾಗಕ್ಕೆ ತೋರಿಸ್ಕೋಬೋದು. ಸೊ ಇದೇ ರೀತಿ ನೋಡಿ, ಇಲ್ಲಿವರೆಗೂ ನಾನು ವೈರ್ನ ತೋರಿಸ್ಕೊತೀನಿ. ಮತ್ತು ನೋಡಿ, ಈ ಕಡೆ ಸೈಡಲ್ಲಿ ಇದೆಯಲ್ಲ, ಈ ಕಡೆ ಸೈಡಲ್ಲಿ ಇರೋದು ಅಷ್ಟೇ ಸೆಕೆಂಡ್ ನಾಟಿಗೆ ನಾವು ಒಳಭಾಗಕ್ಕೆ ವೈರ್ನ ತೋರಿಸ್ಕೋಬೇಕು. ನೋಡಿ ಹೀಗೆ ಬರಬೇಕು. ಸೊ ನಾವು ಕ್ರಾಸ್ ಕಟ್ ಬ್ಯಾಸ್ಕೆಟಿಗೆ ಯಾವ ರೀತಿ ವೈರ್ನ ತೋರಿಸ್ಕೋತೀವಿ ಕ್ರಾಸಾಗಿ, ಅದೇ ರೀತಿಯೇ ಈ ಬ್ಯಾಸ್ಕೆಟಿಗೆ ಕೂಡ ಬರುತ್ತೆ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಇವಾಗ ವೈರ್ಗಳನ್ನ ಯಾವ ರೀತಿ ತೋರಿಸೋದು ಅಂತ ನೋಡಿದ್ರಿ ಅಲ್ಲ, ಈ ವೈರು ಅಷ್ಟೇ ನೋಡಿ, ಇಲ್ಲಿವರೆಗೂ ನಾನು ತೋರಿಸ್ಕೋತೀನಿ. ಸೊ ಇವಾಗ ವೈರ್ನ ಯಾವ ರೀತಿ ಒಳಭಾಗಕ್ಕೆ ತೋರಿಸ್ಕೋಬೇಕು ಅಂತ ನೋಡಿದ್ರಿ ಅಲ್ಲ, ಈ ಮಿಕ್ಕಿರೋ ಎಲ್ಲ ವೈರ್ ಏನಿದೆ, ಈ ಬ್ಯಾಸ್ಕೆಟಲ್ಲಿ ಬಂದಿರೋ ಎಲ್ಲ ವೈರ್ಗಳು ನಾನು ಇದೇ ರೀತಿ ಒಳಭಾಗಕ್ಕೆ ವೈರ್ನ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿ ಈ ಬ್ಯಾಸ್ಕೆಟಿಗೆ ನಾನು ಹ್ಯಾಂಡಲ್ ಕೂಡ ಹಾಕ್ಕೊಂಡು, ಸೊ ಫೈನಲಿ ಬ್ಯಾಸ್ಕೆಟ್ ಫಿನಿಶ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಈ ಬ್ಯಾಸ್ಕೆಟಿಗೆ ಹ್ಯಾಂಡಲ್ ಯಾವ ರೀತಿ ಹಾಕಬೇಕು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇಲ್ಲ. ಮಿನಿ ಬ್ಯಾಸ್ಕೆಟ್ಗೆ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ಇವಾಗ ಈ ಎಲ್ಲ ವೈರ್ಗಳನ್ನ ನಾನು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಕೊಂಡು ಈ ಬ್ಯಾಸ್ಕೆಟಿಗೆ ನಾನು ಹ್ಯಾಂಡಲ್ ಕೂಡ ಹಾಕ್ಕೊಂಡು ನಾನು ತೋರಿಸ್ಕೊಡ್ತೀನಿ. ಫೈನಲಿ ಫಿನಿಶ್ ಆದಮೇಲೆ ಬ್ಯಾಸ್ಕೆಟ್ ಯಾವ ರೀತಿ ಬರುತ್ತೆ, ನಾನು ಹ್ಯಾಂಡಲ್ನ ಎಲ್ಲಿಗೆ ಹಾಕ್ಕೊಂಡಿದ್ದೀನಿ, ನೀವು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು, ಎಲ್ಲಿಗೆ ಹಾಕ್ಕೋಬೇಕು ಹ್ಯಾಂಡಲ್ನ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ನಾನು ಹ್ಯಾಂಡಲ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ, ನಾನು ಬ್ಯಾಸ್ಕೆಟ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಫೈನಲಿ ಫಿನಿಶ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ನಾನು ಉಲ್ಟಾ ಮಾಡ್ಕೊಂಡಿದ್ನಲ್ಲ, ಉಲ್ಟಾ ಮಾಡಿಕೊಂಡು ವೈರ್ಗಳನ್ನೆಲ್ಲ ಒಳಭಾಗಕ್ಕೆ ತೂಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿ ಬ್ಯಾಗ್ನ ಸೀದಾ ಮಾಡಿಕೊಂಡು ಹ್ಯಾಂಡಲ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಹ್ಯಾಂಡಲ್ನ ನಾನು ಇಲ್ಲಿ ಸೆಂಟ್ರಲ್ಲಿ ನಮಗೇನು ಡೈಮಂಡ್ ಬಂದಿದೆ ಅದ್ರ ಪಕ್ಕದಲ್ಲಿ ಇರೋ ಡೈಮಂಡ್ಗೆ ನಾನು ಹ್ಯಾಂಡಲ್ನ ಜಾಯಿನ್ ಮಾಡಿಕೊಂಡು ಫಿನಿಶ್ ಮಾಡ್ಕೊಂಡಿದ್ದೀನಿ.
ನೋಡಿ ಇಲ್ಲಿಗೆ ಜಾಯಿನ್ ಮಾಡಿಕೊಂಡು ಇಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀನಿ. ಈ ಕಡೆನೂ ಅಷ್ಟೇ ಇಲ್ಲಿಗೆ ಜಾಯಿನ್ ಮಾಡ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾನು ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಇದು ಹ್ಯಾಂಡಲ್ ನಾನು ಬೀಡ್ಸ್ ಯೂಸ್ ಮಾಡಿಲ್ಲ ಹ್ಯಾಂಡಲಿಗೆ. ನೀವು ಬೇಕಾದರೆ ಹ್ಯಾಂಡಲಿಗೆ ಬೀಡ್ಸ್ ಕೂಡ ಯೂಸ್ ಮಾಡ್ಕೊಂಡು ಹ್ಯಾಂಡಲ್ ಹಾಕ್ಕೋಬೋದು. ಸೊ ಅದು ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ 2 ವೈರ್ ಹ್ಯಾಂಡಲ್ನ ಯೂಸ್ ಮಾಡಿದ್ದೀನಿ. ಒಂದೇ ಕಲರಲ್ಲಿ ನಾನು ಬ್ಯಾಗ್ ಹಾಕಿರೋದ್ರಿಂದ ಒಂದೇ ಕಲರಲ್ಲಿ 2 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. 2 ವೈರ್ ಹ್ಯಾಂಡಲ್ನ ಮಿನಿ ಬ್ಯಾಸ್ಕೆಟಿಗೆ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಸೊ ನೋಡಿ ಫೈನಲಿ ಫಿನಿಶ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತಳ ಈ ರೀತಿ ಬರುತ್ತೆ, ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕ್ಕೊಂಡ್ರು ಇದೇ ಥರನೇ ಹಾಕ್ಕೋಬೇಕಾಗತ್ತೆ. ಸ್ಟೆಪ್ಸ್ ಎಲ್ಲ ಇದೇ ಥರನೇ ಹಾಕ್ಕೋಬೇಕು, ಬಟ್ ತಳ ಸ್ವಲ್ಪ ಅಗಲ ಆಗುತ್ತೆ. ನಿಮಗೆ ಎಷ್ಟು ದೊಡ್ಡ ಸೈಜ್ ನೀವು ಹಾಕೋತೀರೋ ಅದ್ರ ಮೇಲೆ ನೀವು ತಳ ಹಾಕ್ಕೋಬೇಕಾಗತ್ತೆ. ಎತ್ತರನೂ ಅಷ್ಟೇ, ತಳ ಮತ್ತು ಎತ್ತರ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ನೀವು ಎಷ್ಟು ದೊಡ್ಡದು ಹಾಕ್ಕೋಬೋದು. ಸೊ ನೀವು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಹಾಕ್ತಾ ಇರೋವಂಥವ್ರು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕಿ. ಸೊ ಈ ಬ್ಯಾಸ್ಕೆಟಿಗೆ ತಳಕ್ಕೆ ಮಾತ್ರ ನಾವು ರನ್ನಿಂಗ್ ವೇರ್ನ ಬಳಸಿರೋ ಅಂಥದ್ದು. ಎತ್ತರ ಹಾಕಬೇಕಾದ್ರೆ ನಾವು ಕ್ರಾಸ್ ಕಟ್ ಬ್ಯಾಸ್ಕೆಟಿಗೆ ಯಾವ ರೀತಿ ಎತ್ತರ ಹಾಕ್ಕೊಳ್ತೀವಿ ಅದೇ ರೀತಿ ಎತ್ತರ ಹಾಕ್ಕೊಂಡಿರೋ ಅಂಥದ್ದು. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನಲ್ಲಿ ನೋಡಿ ನೀವು ಬೀಡ್ಸ್, ಇದು ತುಂಬ ಕಲರ್ ಬೀಡ್ಸ್ ಸಿಗುತ್ತೆ. ನಿಮ್ಗೆ ಯಾವ ಕಲರ್ ಬೇಕಾದರೂ ಹಾಕ್ಕೋಬೋದು. ಕಲರ್ ಕಾಂಬಿನೇಷನ್ನ ನೋಡಿ ನೀವು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕ್ಕೊಂಡ್ರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪ್ಲಾಸ್ಟಿಕ್ ವೇರ್ ಜೊತೆ ಬೀಡ್ಸ್ನ ಉಪಯೋಗಿಸ್ಕೊಂಡು ಮಿನಿ ಬ್ಯಾಸ್ಕೆಟ್ನ ಈ ಡಿಸೈನಲ್ಲಿ ಮಿನಿ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.